श्रीगुरुभ्यो नमः। हरिः ओम्। नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशम् ಸರಿ. 144ನೇ ಪುಟದಲ್ಲಿ ಪಾಠ ಪ್ರಾರಂಭವಾಗ್ತಾ ಇದೆ. ಇದರಲ್ಲಿ ಏನು ಪ್ರಾರಂಭವಾಗುವುದು? ಅಥಾತೋ ವಿಭೂತಯೋ ಅಸ್ಯ ಪುರುಷಸ್ಯ ಅಂತ ಮಂತ್ರ ಪ್ರಾರಂಭವಾಗ್ಲಿಕ್ಕತ್ತದ. ಕೆಳಗಡೆಗೆ ನಿನ್ನೆ ನಾವು 6ನೇ ಮಂತ್ರದ ಅರ್ಥವನ್ನ ಮುಗಿಸಿದ್ದೇವೆ. ಈಗ 7ನೇ ಮಂತ್ರದ ಚರ್ಚೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಅದರ ವಿವರಣೆಯನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಅಥಾತೋ ವಿಭೂತಯೋ ಅಸ್ಯ ಪುರುಷಸ್ಯ ತಸ್ಯ ವಾಚ ಸೃಷ್ಟೌ ಪೃಥಿವೀ ಚ ಅಗ್ನಿಶ್ಚ ಅಂತಿದೆ. ಇದು ಸ್ವಲ್ಪ ಒಂದು 2 ನಿಮಿಷ ಮೊದಲು ಇದ್ರ ಬಗ್ಗೆ ವಿಷಯವನ್ನ ವಿವರಣೆ ಮಾಡ್ತೀನಿ. ಅದ ಆದ ಮೇಲೆ ಶಬ್ದಾರ್ಥವನ್ನು ಓದ್ಲಿಕ್ಕೆ ಓದ್ತಾ ಹೊರಡೋಣಂತ. ಏನು ವಿವರಣೆ? ಈ ಪಾಠದಲ್ಲಿ ಏನು ನಾವಿವತ್ತು ಓದ್ತಾ ಇದ್ದೀವಿ, ಇದರಲ್ಲಿ ಭಗವಂತನ ಅಂಗಗಳು, ಆ ಅಂಗಗಳು ಅಂದ್ರೆ ಇಂದ್ರಿಯವೂ ಆಗಬಹುದು, ಮುಖವೂ ಆಗಬಹುದು. ಭಗವಂತನ ಅಂಗಗಳೇನಿವೆಯೋ, ಶ್ರೀಮದಾಚಾರ್ಯ ಅಂಗ ಶಬ್ದ ಪ್ರಯೋಗ ಮಾಡಿದ್ದರಿಂದ ಅಂಗಗಳೇನಿವೆಯೋ ಅವುಗಳ ವೈಭವವನ್ನ ಹೇಳುತ್ತೇವೆ. ಅಂದ್ರೆ ಶ್ರೀಮದಾಚಾರ್ಯರು ಏನ್ ತಿಳಿಸ್ಲಿಕ್ಕೆ ಹೊರಟಾರ ಇದರಲ್ಲಿ ಅಂದ್ರೆ, ಉಪನಿಷತ್ತಿನ ಭಾಷ್ಯದ ವಿವರಣೆಯಲ್ಲಿ ಆಚಾರ್ಯ ಏನ್ ಹೇಳ್ತಾರ ಅಂದ್ರ, ಭಗವಂತನ ಅಂಗಗಳ ವೈಭವ, ದೇವರ ಅಂಗಗಳು ಎಂಥ ವೈಭವದಿಂದ ಕೂಡಿದ್ದಿದೆ ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಯಾವ ಯಾವ ಅಂಗಗಳ ವೈಭವವನ್ನು ಹೇಳ್ತಾರೆ ಅಂದ್ರೆ, ಮುಖ, ಘ್ರಾಣೇಂದ್ರಿಯ, ಕಣ್ಣು, ಶ್ರವಣೇಂದ್ರಿಯ ಮತ್ತು ಮನಸ್ಸು, ಈ 5 ಇಂದ್ರಿಯಗಳ ವೈಭವವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಪ್ರಾಯಶಃ ನಾನು ಅನ್ಕೊಂಡಿದ್ದದ್ದು ಏನು ಅಂದ್ರೆ, ಈ ವೈಭವಗಳನ್ನು ಹೇಳ್ತಾರೆ ಅಂದ್ರೆ, ನಮ್ಮ ವೈಭವ ಅಂದ್ರೆ ಹೆಂಗಿರ್ತದೆ ಅಂದ್ರೆ, ನಾವೆಲ್ಲ ತಿಳ್ಕೊಂಡಿರೋ ವೈಭವ ಹೆಂಗಿರ್ತದೆ, ಅವನ ಹತ್ರ 2 ಮನೆ ಇದೆ, 4 ಮನೆ ಇದೆ, ಇದು ವೈಭವ. ಅಥವಾ ಅವನ ಹತ್ರ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇದು ವೈಭವ ಅಂತ ಹೀಗೆ ನಮಗೆ ಗೊತ್ತು. ಆದ್ರೆ ಇಲ್ಲಿ ಭಗವಂತನ ಅಂಗಗಳ ವೈಭವ ಹೇಳುವ ಕಾಲದಲ್ಲಿ ಈ ತರಹದ ವೈಭವವನ್ನಂತೂ ಹೇಳಿ ಬರುವುದಿಲ್ಲ. ಬೇಡ, ಆ ತರಹದ ವೈಭವ ಬೇಡ. ಏನ್ ಹೇಳ್ಬಹುದು ಅಂದ್ರೆ, ಬಹಳ ದುಂಡಗಿದೆ, ಚಂದ ಆಗಿದೆ, ಕೆಂಪಾಗಿದೆ, ಹಿಂಗ ವರ್ಣನ ಮಾಡ್ತಾರೇನೋ ಅಂಗಗಳ ವೈಭವ ಅಂದ್ರೆ. ದೇವರ ಕೈ ಬಹಳ ಉದ್ದನ ತೋಳದ, ದುಂಡಗದ, ಕೆಂಪದ, ಶಂಖಚಕ್ರ ಹಿಡ್ಕೊಂಡದ ಅಂತ ಹಿಂಗ ಅಂಗ ವೈಭವವನ್ನ ಮಾಡ್ತಾರೇನಂದ್ರೆ, ಈ ರೀತಿಯಿಂದಲೂ ಅಂಗ ವೈಭವದ ವರ್ಣನ ಇಲ್ಲ. ಐತರೇಯ ಉಪನಿಷತ್ತು, ಮಹಿದಾಸ ಐತರೇಯ ಇಲ್ಲೊಂದು ಹೊಸ ಅಂಶವನ್ನ ನಮ್ಮ ದೃಷ್ಟಿಗೆ ತರ್ತಾ ಇದ್ದಾನೆ, ನಮ್ಮ ಗಮನಕ್ಕೆ ಏನ್ ತರ್ತಿದ್ದಾನೆ ಅಂದ್ರೆ, ಹೀಗೆ ನನ್ನ ಅಂಗಗಳ ವೈಭವವಿದೆ, ನನ್ನ ಅಂಗಗಳ ಬಗ್ಗೆ ತಿಳಿಯುವಾಗ ಹೀಗೆ ತಿಳಿದುಕೊಳ್ಳ್ರಿ ಅಂತ ಹೇಳಿ ಹೊರಟಿದ್ದಾನೆ. ಇದು ಏನಾಗ್ತದ ಅಂತಂದ್ರ, ಒಂದು ಸೂತ್ರ ಇದೆ, ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಬರುವಂತಹದ್ದು ಒಂದು ವಿಷಯ, ಅದರ ವಿವರಣೆಯನ್ನ ಕೊಡ್ಲಿಕ್ಕೆ ಹೊರಟಿದೆ ಅಂತ ನನ್ನ ಅಭಿಪ್ರಾಯ. ಮೊದಲನೇದ್ದು. 2 ವಿಷಯ ಹೇಳಿದೆ. ಈಗ ನಾವು ಓದುತ್ತಿರುವ 7ನೇ ಮಂತ್ರದಲ್ಲಿ, ಅಧ್ಯಾಯ 1 7ನೇ ಮಂತ್ರದಲ್ಲಿ ಭಗವಂತನ ಅಂಗಗಳ ವೈಭವವನ್ನು ಹೇಳಲಿಕ್ಕೆ ಹೊರಟಿದೆ. ಯಾವ ಅಂಗಗಳು ಅಂದ್ರೆ, ಮುಖ, ಘ್ರಾಣ, ಚಕ್ಷು, ಶ್ರೋತ್ರ, ಮನಸ್ಸು, ಈ 5 ಅಂಗಗಳ ವೈಭವವನ್ನು ಹೇಳಲಿಕ್ಕೆ ಹೊರಟಿದೆ. 2ನೇದ್ದು ಒಂದು ಸೂತ್ರದ ವಿವರಣೆಯನ್ನು ಹೇಳಲಿಕ್ಕೆ ಹೊರಟಿದೆ. ಮೂರನೇದ್ದು ಈ ಅಂಗವೈಭವವನ್ನ ಹೇಳಿದಾಗ ಅದನ್ನ ತಿಳಿದುಕೊಂಡು ಉಪಾಸನೆ ಮಾಡುವರು ಯಾರು ಅಂತ ಕೇಳಿದ್ರೆ, ಆಯಾ ಪದವಿಗೆ ಬರುವಂತಹ ಯೋಗ್ಯರಾದ ಜೀವರಾಶಿಗಳು. ಅಂದ್ರೆ ಉದಾಹರಣೆಗೆ, ಮುಂದಿನ ಬ್ರಹ್ಮಕಲ್ಪಕ್ಕೆ ಅಗ್ನಿಯಾಗಿ ಬರುವ ಒಂದು ಜೀವ ಇದೆ, ಮುಂದಿನ ಮನ್ವಂತರಕ್ಕೆ ಧರಾದೇವಿಯಾಗಿ ಬರುವಂತಹ ಒಂದು ಜೀವ ಇದೆ, ಹೆಣ್ಣು ಜೀವ. ಅದು ಸ್ವರೂಪತಃ ಅದು ಈ ಉಪಾಸನೆಯನ್ನು, ಐತರೇಯ ಉಪನಿಷತ್ತಿನಲ್ಲಿ ಹೇಳಿದ ಈ ಉಪಾಸನೆಯನ್ನ ಮಾಡಿಕೊಂಡು ಮುಂದಿನ ಬ್ರಹ್ಮಕಲ್ಪದಲ್ಲಿ ಧರಾದೇವಿ ಆಗ್ತಾಳೆ, ಅಗ್ನಿ ಆಗ್ತಾನೆ, ವರುಣ ಆಗ್ತಾನೆ, ಚಂದ್ರ ಆಗ್ತಾನೆ. ಹಾಗೆ ಮುಂದಿನ ಬ್ರಹ್ಮಕಲ್ಪದಲ್ಲಿ ದೇವತೆಗಳಾಗುವಂಥವರನ್ನೆಲ್ಲರನ್ನೂ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಭಾವಿ ಅಗ್ನಿ, ಭಾವಿ ಚಂದ್ರ, ಭಾವಿ ವರುಣ, ಇವರೆಲ್ಲರ ಉಪಾಸನೆಗಳು ಏನು ಅಂತ ಇಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಇದು 3ನೇ ಅಂಶ. ಇನ್ನು 4ನೇ ಅಂಶ ಏನು ಅಂತ ಕೇಳಿದ್ರೆ,
ತಿಳಿದುಕೊಳ್ಳುವುದಕ್ಕೂ ಉಪಾಸನೆಗೂ ವ್ಯತ್ಯಾಸ ಇದೆಯೋ ಇಲ್ಲವೋ ಅಂತ ಒಂದು ಮಾತು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಉಪಾಸನೆ ಬೇರೆ ತಿಳಿದುಕೊಳ್ಳುವುದು ಬೇರೆ ಅಂತ. ಶ್ರೀಮದಾಚಾರ್ಯ ಸ್ಪಷ್ಟಪಡಿಸ್ತಾರೆ, ತಿಳಿದುಕೊಳ್ಳುವುದು ಬೇರೆ, ಉಪಾಸನಾ ಬೇರೆ, ಪರೋಕ್ಷ ಹಾಗೂ ಅಪರೋಕ್ಷ ಜ್ಞಾನಗಳು ಎರಡೂ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಅನೇಕ ಅಂಶಗಳನ್ನ ಒಳಗೊಂಡಿರುವಂತಹ ಪಾಠ ಇದನ್ನು ನಾವು ಓದ್ತಾ ಇದ್ದೇವೆ. ಸೂತ್ರ ಹೇಳಿದೆ, ಆ ಸೂತ್ರವೊಂದನ್ನು ಹೇಳ್ತೀನಿ. ಏನು ಅಂದ್ರೆ, ಓಂ ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇಹೇ ಅಂತ ಸೂತ್ರ 4.1.6. 4.1.6 4ನೇ ಅಧ್ಯಾಯದ 1ನೇ ಪಾದದ 6ನೇ ಸೂತ್ರ. ಓಂ ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇಹೇ ಅಂತ ಸೂತ್ರ. ಈ ಸೂತ್ರದಲ್ಲಿ ವ್ಯಾಸರು ಏನು ನಿರ್ಣಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ದೇವತೆಗಳು ಭಗವಂತನನ್ನ ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು. ಹೆಂಗ್ ಮಾಡಬೇಕು ದೇವತೆಗಳು ಅಂತ ಪ್ರಶ್ನೆ. ಅಂದ್ರೆ ದೇವರು ಅವ ಸತ್ ಚಿತ್ ಆನಂದಾತ್ಮ ಸರ್ವಸ್ವಾಮಿ ಮಮಸ್ವಾಮಿ ಹಿಂಗೆಲ್ಲ ಉಪಾಸನೆ ಮಾಡ್ಬೇಕು. ಯಾರು ಮಾಡ್ಬೇಕು ಇದನ್ನ? ದೇವತೆಗಳು. ಮನುಷ್ಯರು ಮಾಡಬಾರದು ಅಂತಲ್ಲ, ದೇವತೆಗಳ ವಿಚಾರ ಹೊರಟಿದ್ರಿಂದ ಅವ್ರದ್ದು ಹೇಳಿಕತ್ತೀನಿ. ಮತ್ತೆ ವಾಟ್ ಅಬೌಟ್ ಮ್ಯಾನ್ ಅಂತ ಕೇಳಿಕ್ ಹೋಗ್ಬೇಡ್ರಿ, ಮತ್ತೆ ಅದು ಅವ್ರದ್ದು ಇದೆ. ನಾವು ದೇವತೆಗಳ ವಿಚಾರ. ದೇವತೆಗಳು ಭಗವಂತನನ್ನ ಸತ್ ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡಿ, ಸರ್ವಸ್ವಾಮಿ ಮಮಸ್ವಾಮಿ ಅಂತ ಉಪಾಸನೆ ಮಾಡಿ, ಹೀಗೆ ಉಪಾಸನೆಗಳನ್ನ ಮಾಡ್ತಾ ಇರುವಾಗ ವೇದವ್ಯಾಸ ದೇವರು ದೇವತೆಗಳ ಕೈ ಹಿಡಿದು ನಿಲ್ಲಿಸಿ, ಇದನ್ನು ಒಂದನ್ನು ನೀನು ಮಾಡು. ಏನ್ ಮಾಡಬೇಕು ಅಂದ್ರೆ, ನೀನು ಭಗವಂತನ ಯಾವ ಅಂಗದಿಂದ ಹುಟ್ಟಿದ್ದೀಯೋ ಆಯಾ ಅಂಗಗಳ ಉಪಾಸನೆಯನ್ನ ಮಾಡು. ಇದು ಒಂದು ದೇವತೆಗಳಿಗೆ ಹೆಚ್ಚಿನ ಉಪಾಸನ. ಇದು ಸರಿನಾ? ದೇವತೆಗಳ ಉಪಾಸನೆಯಲ್ಲಿ ಅಡಿಷನಲ್ ಏನಾಯಿತು ಅಂತ ಕೇಳಿದ್ರೆ, ಸೋತ್ಪತ್ಯಂಗಂಚ ದೇವಾನಾಂ. ಉದಾಹರಣೆಗೆ ಮತ್ತೆ ಸೂರ್ಯನ ವಿಚಾರವನ್ನ ತೆಗೆದುಕೊಂಡ್ರೆ, ಅವರು ಭಗವಂತನ ಇನ್ನುಳಿದ ಎಲ್ಲ ಗುಣಗಳ ಉಪಾಸನೆಯ ಜೊತೆಗೆ ನಾನು ಭಗವಂತನ ಕಣ್ಣಿನಿಂದ ಹುಟ್ಟಿದ್ದೇನೆ ಎಂಬ ಉಪಾಸನೆಯನ್ನ ಮಾಡಬೇಕು. ಅಂದ್ರೆ ಧ್ಯಾನವನ್ನ ಮಾಡಬೇಕು. ಉಪಾಸನ ಅಂದ್ರೆ ಹೆಂಗ್ ಮಾಡ್ಬೇಕು ಅದನ್ನ? ಈಗ ಧ್ಯಾನ ಅಂದ್ರೆ ಗೊತ್ತಾಯ್ತು, ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ಮನಸ್ಸಿನಲ್ಲಿ ಆ ಭಗವಂತನ ಅಂಗವನ್ನು ಚಿಂತಿಸಿಕೊಂಡು, ನಾನು ಹುಟ್ಟಿ ಬಂದಿದ್ದೇನೆ, ನಾನು ಅಲ್ಲಿ ಒಂದು ರೂಪದಲ್ಲಿ ಆಶ್ರಯ ಪಡೆದಿದ್ದೇನೆ, ನಾನು ಲಯವನ್ನ ಅಲ್ಲಿಯೇ ಗೊಳ್ಳುತ್ತೇನೆ ಅಂತ ಒಂದು ಇದು ಧ್ಯಾನ. ಇನ್ನೇನ್ ಸೇವಾ ಮಾಡಬೇಕು, ಇನ್ನೇನು ಉಪಾಸನೆ ಮಾಡ್ಬೇಕದಕ್ಕ ಅಂತ ಅಲ್ಲಿ ಸೈಲೆಂಟ್ ಮಾಡಿಬಿಟ್ಟಾರ, ಅಲ್ಲಿ ಹೇಳಲಿಲ್ಲ. ಅದನ್ನ ಐತರೇಯ ಉಪನಿಷತ್ನಲ್ಲಿ ತಗೊಂಡ್ಬರ್ತಾರೆ. ಏನ್ ತಗೊಂಡ್ಬರ್ತಾರ ಅಂದ್ರ, ಸೂರ್ಯ ಭಗವಂತನ ಅಂಗದಿಂದ ಹುಟ್ಟಿ ಆ ಭಗವಂತನ ಅಂಗಕ್ಕೆ ಸಲ್ಲಿಸುವ ಸೇವೆ ಅಂದ್ರೆ ಏನು? ಪ್ರತಿನಿತ್ಯದ ಸೇವೆ. ಅಗ್ನಿ ಭಗವಂತನ ಮುಖದಿಂದ ಹುಟ್ಟಿಕೊಂಡು ಬಂದ ಅಗ್ನಿ, ತಾನು ಆ ಭಗವಂತನ ಮುಖದಿಂದ ಹುಟ್ಟಿದ್ದೇನೆ, ಭಗವಂತನ ಮುಖದಲ್ಲಿ ಒಂದು ರೂಪದಿಂದ ಇದ್ದೇನೆ, ಭಗವಂತನ ಮುಖದಲ್ಲೇ ಲಯಗೊಳ್ಳುತ್ತೇನೆ ಅಂತ ಚಿಂತನೆ ಮಾಡ್ತಾ ಸೇವೆಯನ್ನ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಒಂದು ಸೇವೆಯನ್ನ ಮಾಡ್ತಾರಂತೆ. ಆ ಸೇವೆಗಳನ್ನೆಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನಾವು ಬೆರಗಾಗಿ ಬಿಡುತ್ತೇವೆ. ಏನ್ ಇದೆಲ್ಲ ಆ ದೇವತೆಗಳು ಮಾಡುವ ಸೇವೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಇದೆಲ್ಲ ಆ ದೇವತೆಗಳು ಮಾಡುವ ಸೇವೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಆ ಅಂಶಗಳನ್ನೆಲ್ಲ ಇಲ್ಲಿ ಹೇಳಿ ಹೊರಟಿದ್ದರಿಂದ ಇಷ್ಟನ್ನು ನಾವು ಅಭ್ಯಾಸ ಮಾಡೋಣ ಅಂತ. ಇನ್ನು ಒಳಗೆ ಹೋದಂತೆ ಹೊಸ ವಿಷಯಗಳು ಬರ್ತದೆ, ಅಲ್ಲಿ ಮತ್ತೆ ಹೇಳ್ತಾ ಹೋಗೋಣ. ಸಾಕಷ್ಟು ಹಿಂದೆ ಮುಂದಿನ ಪೇಜ್ಗಳನ್ನ ತಿರುಗಿಸುವ ಪ್ರಸಂಗದ ತಿರುಗಿಸ್ತೀನಿ, ಅರ್ಥವನ್ನು ಹೇಳ್ತೀನಿ. ಓಕೆ, ರೈಟ್, ಮುಂದೊಂಡು ಬರ್ರಿ. ಏನಾಯ್ತು? ಮೊದಲನೇ ಮಾತು ಇದಿಷ್ಟು ಉಪಕ್ರಮ ಆಯ್ತು. ಈಗ ಒಳಗೆ ಹೋಗೋಣಂತ. ಅಥಾತೋ ವಿಭೂತಯೋ ಅಸ್ಯ ಪುರುಷಸ್ಯ. ಭಗವಂತನ ಅಸ್ಯ ಪುರುಷಸ್ಯ, ಈ ಪರಮಾತ್ಮನ, ಯಾಕಂದ್ರೆ ಹಿಂದೆ ಪುರುಷ ಶಬ್ದವನ್ನ ಪರಮಾತ್ಮನ ವಿಷಯದಲ್ಲಿ ಬಳಸಲಾಗಿದೆ. ಪುರುಷಸ್ಯ ವಿಭೂತಯ, ವೈಭವ ಹೇಳ್ತೇವೆ. ಯಾವ ವೈಭವ ಅಂತ ಹೇಳಿಲ್ಲ, ವಿಭೂತಿ ಅನ್ನುವ ಶಬ್ದಕ್ಕೆ ವೈಭವ ಅಂತ ಅರ್ಥ. ಅಥಾತೋ ವಿಭೂತಯೋ ಅಸ್ಯ ಪುರುಷಸ್ಯ. ಅಥ ಅಂದ್ರೆ ಅನಂತರದಲ್ಲಿ. ಯಾವುದು ಅನಂತರದಲ್ಲಿ ಅಂದ್ರೆ, ಹಿಂದೆ ನಾವು ಛಂದಸ್ಸಿನ ಬಗ್ಗೆ ಮಾತನಾಡಿದ್ದೆವು. ಆ ಛಂದಸ್ಸಿನ ಬಗ್ಗೆ ಮಾತನಾಡಿದ ಮೇಲೆ ಈಗ ಭಗವಂತನ ಅಂಗಗಳ ಬಗ್ಗೆ, ಅಂಗ ವೈಭವಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆ ಅಂದ್ರೆ, ಅತಃ ಫಲ ಇದೆ. ಈ ಅಂಗವೈಭವವನ್ನು ಚಿಂತಿಸುವುದರಿಂದ ನಮಗೂ ಫಲ ಇದೆ, ಕೇವಲ ದೇವತೆಗಳಿಗಲ್ಲ, ನಮಗೂ ಫಲ ಇದೆ. ಆದ್ದರಿಂದ ಹೇಳ್ತಾ ಇದ್ದೀವಿ. ಅಥ ಭಗವಂತನ ಛಂದಶಬ್ದ ವಾಚ್ಯತ್ವ, ವೇದಗಳಿಗೆ ಛಂದಶಬ್ದ ವಾಚ್ಯತ್ವ, ಇದೀ ವಿಚಾರಗಳನ್ನು ಮುಗಿಸಿದ ಮೇಲೆ ಅಸ್ಯ ಪುರುಷಸ್ಯ, ಈ ಭಗವಂತನ ವಿಭೂತಯ ಅಂಗವೈಭವಗಳನ್ನ ಹೇಳಲ್ಪಡ್ತದೆ ಮುಂದಿನ ಮಂತ್ರಗಳಲ್ಲಿ. ಸರಿ, ಯಾವ ಅಂಗವನ್ನ ಮೊದಲು ತಗೋತೀರಿ ನೀವು? ಬಹಳ ಅಂಗವನ್ನು ಯಾವ್ದು ಉಪಯೋಗಿಸ್ತಿರ್ತೀರಿ? ಬಾಯಿ ಬಹಳ ಉಪಯೋಗಿಸ್ತಿರ್ತೀರಿ ನೋಡ್ರಿ, ಅದಕ್ಕೆ ಮೊದಲನೇ ಉಪಯೋಗಿಸ್ಬೇಕು ಅಂತ ಹೇಳಿ. ತಿನ್ಲಿಕ್ಕೆ ಉಪಯೋಗಿಸ್ಬೇಕು, ಬೈಲಿಕ್ಕೆ ಉಪಯೋಗಿಸ್ಬೇಕು, ಹೊಗಳಿಕ್ಕೆ ಉಪಯೋಗಿಸ್ಕೋಬೇಕು, ಎಲ್ಲದಕ್ಕೂ ಉಪಯೋಗಿಸೋದು ಬಾಯಿನ. ಅದಕ್ಕೆ ಬಾಯಿಯನ್ನ ಮೊದಲು ತಗೊಳ್ರಿ.
ಏನ್ ಭಗವಂತನ ಬಾಯಿಯ ವೈಭವ ಹೇಳ್ರಿ ನೋಡಂತ ಅಂದ್ರೆ ತಸ್ಯ ವಾಚಾ ಸೃಷ್ಟೌ ಪೃಥಿವೀ ಚ ಅಗ್ನಿಶ್ಚ, ಆ ಭಗವಂತನ ಬಾಯಿಯಿಂದ ಏನ್ ಹುಟ್ಟಿದ, ಪೃಥಿವಿ ಮತ್ತು ಅಗ್ನಿಗಳು ಹುಟ್ಟಿವೆ. ಇದು ಇದು ಮೊದಲನೇ ವೈಭವ ದೇವರದ್ದು. ಸ್ವಲ್ಪ ಇದಕ್ಕೆಲ್ಲ ಚಿಂತನೆ ಬಹಳ ಬೇಕಾಗ್ತದ, ಚೂರ್ ಚೂರ್ ಹೇಳ್ಕೊಂಡು ಹೋಗೋಣಂತೆ. ಏನು ಅಂತಂದ್ರೆ ಭಗವಂತನ ಮುಖದಿಂದ ಏನು ಹುಟ್ಟಿದೆ, ಅಗ್ನಿ ಹುಟ್ಟಿದೆ ಮತ್ತು ಪೃಥಿವಿ ಹುಟ್ಟಿದೆ ಅಂತ. ಬೇರೊಂದು ಬೇರೊಂದು ವೇದವನ್ನ ಓದಿದಾಗ, ಬೇರೊಂದು ಭಾಗವನ್ನ ಓದಿದಾಗ ಪೃಥಿವಿ ಬೇರೆ ಕಡೆಯಿಂದ ಹುಟ್ಟಿದಂತೆ ಕಾಣ್ತದೆ. ಉದಾಹರಣೆಗೆ ಪದ್ಭ್ಯಾಂ ಭೂಮಿರಜಾಯತ, ಪುರುಷ ಸೂಕ್ತದಲ್ಲಿ ಹೇಳುವಾಗ ಪಾದಗಳಿಂದ ಭೂಮಿ ಹುಟ್ಟಿದೆ ಅಂತ ಇದೆ. ಗೊತ್ತಾಯ್ತಾ? ಎಲ್ಲಿ ಏನ್ ಹೇಳಿದ್ದಾರಲ್ಲಿ ಪಾದಗಳಿಂದ ಭೂಮಿ ಹುಟ್ಟಿದೆ. ಪುರುಷ ಸೂಕ್ತದ ಮಂತ್ರ 14ನೇ ಮಂತ್ರ ಅಲ್ಲಿ ಹೇಳುವಾಗ ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರದಿಶ ಶ್ರೋತ್ರಾ ತಥಾ ಲೋಕಾ ಅಕಲ್ಪಯನ್. ಇದು 14ನೇ ಮಂತ್ರ. ಈ 14ನೇ ಮಂತ್ರದಲ್ಲಿ ಪದ್ಭ್ಯಾಂ ಭೂಮಿ ಅಂತ ಇದೆ ಮಂತ್ರ, ಪಾದಗಳಿಂದ ಭೂಮಿ ಹುಟ್ಟಿದೆ ಅಂತ. ಇಲ್ಲಿ ಹೇಳುವಾಗ ಐತರೇ ಉಪನಿಷತ್ನಲ್ಲಿ ತಸ್ಯ ವಾಚಾ ಸೃಷ್ಟೌ ಪೃಥಿವೀ ಚ ಅಂತರಿ ಅಗ್ನಿಶ್ಚ ಅಂತಿದೆ. ಹಾಗಾದರೆ ಎರಡರಲ್ಲಿ ಯಾವುದನ್ನು ನಾವು ಒಪ್ಪಬೇಕು? ಒಂದ ಐತರೇ ಉಪನಿಷತ್ ಹೇಳಿದೆ ಅಂತ ಮುಖದಿಂದ ಸೃಷ್ಟಿ ಅಂತ ಒಪ್ಪೋಣವಾ, ಅಥವಾ ಪುರುಷ ಸೂಕ್ತ ಹೇಳಿದೆ ಅಂತ ಅನ್ನೋದಕ್ಕೆ ಪಾದದಿಂದ ಒಪ್ಪೋಣವಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಏನ್ ಮಾಡೋದು ಅಂದ್ರೆ ಪುರುಷ ಸೂಕ್ತಕ್ಕೇನೆ ಭಾರ ಹಾಕ್ಬಿಡೋದು. ಯಾಕಂದ್ರೆ ಪುರುಷ ಸೂಕ್ತದ ವ್ಯಾಖ್ಯಾನಗಳೇ ಉಳಿದ ವೇದಗಳು ಅಂತ ಆದ್ರಿಂದ ಭಾರ ಅಲ್ಲೇ ಹಾಕ್ಬಿಡೋದು. ಹಂಗಾರ ಪದ್ಭ್ಯಾಂ ಭೂಮಿ ರಜಾಯತ, ಪಾದದಿಂದ ಹುಟ್ಟಿದ್ರು. ಹಂಗಾರೆ ಇಲ್ಲಿ ತಪ್ಪು ಹೇಳ್ತ, ಹಂಗಾರ ಇದೇನ್ ವ್ಯವಸ್ಥೆ ಇದು ಅಂತ ಕೇಳಿದ್ದಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ 2ನೇ ಸ್ಕಂದದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರ? ಬಹುರೂಪತ್ವಾತ್ ತೇಷಾಂ, ನೀವು ದೇವತೆಗಳ ವಿಷಯವನ್ನ ನಿಮ್ಮಂತೆ ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. ಯಾಕ? ನೀವು ನಿರಂಶರು, ಅವರು ಸಾಂಶರಾದದ್ದರಿಂದ ಭಗವಂತನ ಒಂದೊಂದು ಅಂಗಗಳಿಂದ ಒಂದೊಂದು ರೂಪದಿಂದ ಪ್ರತ್ಯೇಕವಾಗಿ ಹುಡುತ್ತಾರೆ. ನಿಮಗೆ ಎಲ್ಲಿ ಯಾವ್ಯಾವ ಭಾಗದಲ್ಲಿ ಸಿಕ್ಕಿದೆಯಲ್ಲ ಅದನ್ನೆಲ್ಲ ಒಂದು ಕೂಡಿಸ್ಕೊಳ್ರಿ. ಓಹೋ, ಪೃಥ್ವಿ ಭಗವಂತನ ಪಾದದಿಂದ ಒಂದು ರೂಪದಿಂದ ಹುಟ್ಟಿದೆ, ಮುಖದಿಂದ ಒಂದು ರೂಪದಿಂದ ಹುಟ್ಟಿದೆ ಅಂತ ಎರಡಂಶವನ್ನ ಸಂಗ್ರಹ ಮಾಡಿಕೊಳ್ರಿ. ಯಾಕೆ? ಬಹುರೂಪತ್ವಾತ್, ಅವರಿಗೆ ಅನೇಕ ರೂಪಗಳಿವೆ, ವಿರೋಧ ಇಲ್ಲವೇ ಇಲ್ಲ. ನಮ್ಮಂತೆ ಒಂದೇ ರೂಪ ಇದ್ರೆ ಅಲ್ಲಿಂದ ಹುಟ್ಟ್ಯಾರೋ ಇಲ್ಲಿಂದ ಹುಟ್ಟ್ಯಾರೋ ಚಿಂತೆ ಆಗ್ತಿತ್ತು, ಅವ್ರಿಗೆ ಹಂಗಿಲ್ಲೇ ಇಲ್ಲ. ಹಾಗಾಗಿ ಎರಡೂ ಕಡೆಯಿಂದಲೂ ಹುಟ್ಟಲಿಕ್ಕೆ ಬರ್ತದೆ. ಅಂದ್ರೆ ಭೂದೇವಿ ಭಗವಂತನ ಮುಖದಿಂದಲೂ ಹುಟ್ಟಿದ್ದಾಳೆ, ಭಗವಂತನ ಪಾದದಿಂದಲೂ ಹುಟ್ಟಿದ್ದಾಳೆ. ಕಾರ್ಯ ಏನು ವಿಚಾರ ಮಾಡೋಣಂತ. ಏನ್ ಕಾರ್ಯ ಅಂತ ವಿಚಾರ ಮಾಡೋಣಂತ. ತಿಳಿತಾ? ಈಗೇನಾಯ್ತು, ಹುಟ್ಟಿದ್ರೊಂದು ಗೊತ್ತಾಯ್ತು, ಕಾರ್ಯ ಏನೊಂದು ಗೊತ್ತಾಗಬೇಕಲ್ಲ. ಏನ್ ಕಾರ್ಯ ಅಂದ್ರೆ ಪಾದದಿಂದ ಹುಟ್ಟಿದ ಭೂಮಿ ಅದೇ ಭಗವಂತನ ಪಾದದಿಂದ ಹುಟ್ಟಿದ ನದಿಗಳನ್ನು ಧಾರಣೆ ಮಾಡ್ಲಿಕ್ಕಾಗಿ ಹುಟ್ಟಿದ್ದಾಳೆ. ಎದಕ್ಕೆ ಹುಟ್ಟಿದ್ದಾಳೆ? ಭಗವಂತನ ಪಾದದಿಂದ ಹುಟ್ಟಿದ ಗಂಗಾ ನದಿ ಮೊದಲಾದ ನದಿಗಳೆಲ್ಲವೂ ಕೂಡ ಆ ನದಿಗಳನ್ನ ಅದಕ್ಕ ನೋಡ್ರಿ, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ನದ್ಯಶ್ರೀ ಹರಿಪಾದ ಪಂಕಜ ಭವಾಹ ಕುರ್ವಂತು ನೋ ಮಂಗಲಂ. ನದ್ಯಶ್ರೀ ಹರಿಪಾದ ಪಂಕಜ ಭವಾಹ, ಎಲ್ಲಾ ನದಿಗಳು ಭಗವಂತನ ಪಾದದಿಂದ ಹುಟ್ಟಿವೆ. ಗಂಗಾ ಅಂತ ಅಷ್ಟೇ ತಿಳಿದಿದ್ವಿ, ರಾಜರಾಜೇಶ್ವರ ತೀರ್ಥರಂತಾರ ಎಲ್ಲಾ ನದಿಗಳು ಭಗವಂತನ ಪಾದದಿಂದ ಹುಟ್ಟ್ಯಾವ. ಹಾಗಾದ್ರೆ ಆ ಎಲ್ಲ ನದಿಗಳಿಗೂ ಆಶ್ರಯ ಕೊಡುವುದಕ್ಕಾಗಿ ಅದೇ ಪಾದದಿಂದ ಹುಟ್ಟಿಕೊಂಡು ಬಂದಿದೆ ಭೂಮಿ. ಅದರಿಂದ ಭೂಮಿಯಿಂದ ಹುಟ್ಟಿದ್ದಕ್ಕೆ ಸಾರ್ಥಕತೆ ಏನು ಅಂತ ಒಂದು ಅಂಶ ಆಯ್ತು. ಎರಡನೇದ್ದು ಇಲ್ಲೇನಾಯ್ತು ಅಂದ್ರೆ ತಸ್ಯ ವಾಚಾ ಸೃಷ್ಟೌ ಪೃಥಿವೀ ಚ ಅಗ್ನಿಶ್ಚ, ಪೃಥಿವಿ ಮತ್ತು ಅಗ್ನಿಗಳೇನಾಗ್ಯಾವ? ಭಗವಂತನ ಮುಖದಿಂದ ಹುಟ್ಟಿವೆ. ಪೃಥಿವಿ ಏನಿದ್ದದ ಇದು ದೇವತಾ ಅಷ್ಟೇ ಸಾಂಶ ಅಲ್ಲ, ಜಡವೂ ಸಾಂಶವಾಗಿದೆ ಅಂತ ಅನ್ನೋದು ಶ್ರೀಮದಾಚಾರ್ಯ ಸಿದ್ಧಾಂತ. ಸರಳವಾಗಿ ನಮ್ಮ ಸಿದ್ಧಾಂತ. ಆಯ್ತಾ? ಓಕೆ, ಮುಂದೆ ಹೋಗೋಣ. ತಿಳಿದಿಲ್ಲೇನು? ಹೌದು, ಯಾಕಾಗಬಾರ್ದು? ಜಡ ಸಾಂಶ ಆಗಬಾರ್ದು ಅಂತ ಏನ್ ಬರ್ಕೊಂಬಂದೇನದೇನು ಸಾಂಶ ಆಗ್ತದೆ? ಅದಕ್ಕೆ ಅದ್ ಸಾಂಶ ಅದ ಅಂಬೋದಕ್ಕೆ ದೃಷ್ಟಾಂತನೇ ಭಗವಂತನ ಬಾಯಾಗ ಒಂದು ಬ್ರಹ್ಮಾಂಡ ಕಂಡದ್ದು, ಹೊರಗೊಂದು ಕಂಡದ್ದು. ಕೃಷ್ಣಾವತಾರದಾಗ ಹೆಂಗ್ ಕಾಣಿಸ್ತದೆ ನಿಮಗೆ? ಮತ್ತೆ ಅಲ್ಲೊಂದು ಕಾಣಿಸಿದಿಲ್ಲ, ಮತ್ತೆ ಹೊರಗ ಅಲ್ಲಿದ್ದ ಬ್ರಹ್ಮಾಂಡದಾಗಿದ್ದ ಮತ್ತೆ ಹೇಳಿದ್ ಮತ್ತೆ ಹೊರಗೆ. ಹಾಗಾದ್ರೆ ಹೊರಗೊಂದು ಭೂಮಿ ಒಳಗೊಂದು ಭೂಮಿ, ಸಾಂಶನೇ ಅದು. ಒಂದ್ ಕಾಲಕ್ಕೆ 2 ಬ್ರಹ್ಮಾಂಡ 10 ಬ್ರಹ್ಮಾಂಡ ಸೃಷ್ಟಿ ಮಾಡಂಗಿಲ್ಲ ದೇವರು. ಒಂದು ಕಾಲಕ್ಕೆ ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ ಅಷ್ಟೇ. ಶ್ರೀಮದಾಚಾರ್ಯ ಸ್ಪಷ್ಟ, ಒಂದು ಕಾಲಕ್ಕೆ ಒಂದು ಬ್ರಹ್ಮಾಂಡ ನಿರ್ಮಾಣ ಮಾಡ್ತಾನೆ. ಅದನ್ನೇ 10 ಭಾಗ ಮಾಡ್ಲಿ ಸಮಸ್ಯೆ ಇಲ್ಲ. 10 ಒಬ್ಬ ದೇವತೆಯನ್ನ ಕೋಟಿ ಮಾಡ್ಲಿ ಸಮಸ್ಯೆ ಇಲ್ಲ, ಒಬ್ಬೊಬ್ಬರು ಒಮ್ಮೆ ಅಷ್ಟೇ.
ಒಂದು ಸೃಷ್ಟಿ ಮಾಡಿದ್ದು ದೇವ್ರ ಬಾಯಾಗ ತೋರಿಸಿದ ಹೊರಗೂ ತೋರಿಸಿದ. ಹೌದು, ಒಂದೇ ಬ್ರಹ್ಮಾಂಡ. ಹಂಗೆ ಸಾಂಶ ಅಂತ ಇರ್ತದೆ. ಓಕೆ, ರೈಟ್, ಗುಡ್ ಬಾಯ್. ಮುಂದೆ ಹೋಗೋಣ ಅಂತ. ಹಾಗಾದರೆ ಈಗ ಮುಖದಿಂದ ಹುಟ್ಟಿರುವಂತಹ ಭೂಮಿ ಕೆಲಸ ಏನು ಅಂದ್ರೆ, ಅಸ್ಯಾಂ ಓಷಧಯೋ ಜಾಯಂತೆ, ಈ ಪೃಥ್ವಿಯಲ್ಲಿ ಧಾನ್ಯಗಳು ಬೆಳೆಯುತ್ತವೆ. ಔಷಧಿಗಳು ಅಂದ್ರೆ ಏನು? ಧಾನ್ಯಗಳು ಅಂತ ಅರ್ಥ. ಧಾನ್ಯಗಳು ಬೆಳೆಯುತ್ತವೆ. ಮುಂದೇನು? ಅಗ್ನಿ ಏನಾಹ ಸ್ವದಯತಿ, ಅಗ್ನಿ ಏನ್ ಮಾಡ್ತದ? ಆ ಧಾನ್ಯಗಳನ್ನ ಬೇಯಿಸುತ್ತದೆ. ಹೆಂಗ್ ತಿನ್ಬೇಕ್? ಮತ್ ನಾವ್ ಅಡಿಗೆ ಅನ್ನ ಹೆಂಗ್ ತಿನ್ಬೇಕ್ ನಾವಿನ್ನ? ಸ್ವದಯತಿ ಅಂದ್ರೆ ಸುಡುತ್ತದೆ, ಬೇಯಿಸುತ್ತದೆ, ಪಾಕಗೊಳಿಸುತ್ತದೆ. ಭೂಮಿ ಧಾನ್ಯಗಳನ್ನ ಬೆಳೆಸ್ತದ, ಅಗ್ನಿ ಧಾನ್ಯವನ್ನ ಬೇಯಿಸ್ತದ. ಲಿಂಕ್ ಮಾಡ್ತಾರ ಇದು ಉಪನಿಷತ್ಕಾರರು. ಏನು ಅಂತಂದ್ರ ಮಹಿಳಾ ಸೈತ್ರೇಯ, ಆ ಭಗವಂತನ ಮುಖದಿಂದ ಹುಟ್ಟಿದ ಪೃಥಿವಿಯು ಧಾನ್ಯವನ್ನ ಬೆಳೆಸ್ತದ, ಆ ಅಗ್ನಿಯು ಬೇಯಿಸ್ತದ. ಸರಿ, ಬೆಳೆಸಿತು, ಬೇಯಿಸಿತು, ಮುಂದೆ ಎಲ್ಲಿ ಹೋತು? ಮುಖಕ್ಕೆ ಹೋತಲ್ಲ. ಎಲ್ಲಿ ಹೋತು? ಮುಖಕ್ಕೆ ಹೋತಲ್ಲ. ಹಾಗಾದ್ರೆ ಆ ಅಂಗದಿಂದ ಹುಟ್ಟಿದ ದೇವತೆಗಳು ಆ ಅಂಗದ ಸೇವೆಯನ್ನ ಹೀಗೆ ಮಾಡುತ್ತಾರೆ. ಪ್ರಭಾಕರ್, ನಾವು ತಿನ್ನೋ ಅನ್ನ ಅಂತ ತಿಳ್ಕೊಂಡೀವಿ, ನೀವು ತಿನ್ನೋ ಅನ್ನಲ್ಲಪ್ಪ. ಭೂದೇವಿ ಅಗ್ನಿದೇವರು ತನ್ನ ಹುಟ್ಟಿಸಿದ ತಂದೆಯಾದ ಭಗವಂತನ ಮುಖದ ಸೇವಾ ಪ್ರತಿ ಜೀವನಲ್ಲಿ ಮಾಡ್ತಾ ಇದ್ದಾರೆ. ನೀನು ಉಣ್ಣೋದ್ ಸಹಿತಕ್ಕೆ ದೇವರ ಪೂಜಾ ಅಂತ ಅನುಸಂಧಾನ ಮಾಡ್ಲಿಕ್ಕೆ ಇದೊಂದು ಅವಕಾಶ. ನೀನು ಉಣ್ಣೋದ್ ಸಹಿತಕ್ಕೆ ದೇವರ ಪೂಜಾ. ಹೌದು, ಇದ್ರ ಮುಂದೆ ಕೇಳ್ರಿ, ಬಹಳ ಚಂದದ ಇನ್ನೂ ವಿವರಣೆಗಳನ್ನ ಶ್ರೀಮದಾಚಾರ್ಯ ಬಹಳ ಅದ್ಭುತ ಕೊಟ್ಟಿದ್ದಾರೆ. ಸುಮ್ಮನೆ ಗಬಗಬಗಬ ಅಂತ ತಿನ್ಬ್ಯಾಡ್ರಿ, ತಿನ್ನೋ ಕಾಲಕ್ಕೆ ವಿಚಾರ ಮಾಡ್ರಿ. ಇದನ್ನ ಯಾರು ಬೇಯಿಸಿದ್ದು? ಅಗ್ನಿ ಬೇಯಿಸಿದ್ದು. ಯಾರಿಗಾಗಿ ಬೇಯಿಸಿದ್ದು? ಈ ಮುಖದಲ್ಲಿ ಮುಖ ಇದೆಯಲ್ಲ ಪರಮಾತ್ಮನದ್ದು, ಆ ಮುಖದಿಂದ ಹುಟ್ಟಿ ಬಂದಿದ್ದು ತಾನೇ ಅದು. ಅದಕ್ಕೆ ತಾನು ಹುಟ್ಟಿ ಬಂದ ತನ್ನ ತಂದೆಯ ಮುಖದ ಸೇವಾ ಏನ್ ಮಾಡ್ಬೇಕು? ಯಾಕಂದ್ರೆ ನಾ ಪ್ರಳಯ ಕಾಲದಲ್ಲಿ ಅಲ್ಲೇ ಹೋಗ್ಬೇಕಲ್ಲ, ಏನ್ ಸೇವಾ ಮಾಡ್ಲಿ ಅಂತ ತಿಳ್ಕೊಂಡು ಲಯ ಅಲ್ಲೇ ಆಗ್ಬೇಕವ, ಬೇರೆ ಕಡೆ ಇಲ್ಲ ಕಾಲ್ಯಾಗ ಕಿವ್ಯಾಗಿಲ್ಲ, ಮತ್ತೆ ಲಯ ಆಗಬೇಕು. ಹೌದ್ ಸರ್. ಅಂದ ಮೇಲೆ ನಾನು ಅದಕ್ಕೆ ಮಣ್ಣಿನ ಮಕ್ಕಳು ಮಣ್ಣಿಗೆ ಸೇರಿದು ಅಂತ, ಅದಕ್ಕೆ ನಾನು ಅಲ್ಲೇ ಲಯಗೊಳ್ಳಬೇಕಾಗಿದೆ. ಮಣ್ಣಿನಿಂದ ಬಂದವರದಲ್ಲ, ಮತ್ತೆ ನಾವು ಮಣ್ಣಾಗ ಸೇರ್ತಾರೆ. ಲಯಗೊಳ್ಳಬೇಕಾಗಿದೆ ಅನ್ನೋದಕ್ಕೆ ಸೇವಾ. ಎಷ್ಟು ಸೇವಾ ಅಂತ ಕೇಳಿದ್ರೆ ನಾವ್ ಅನ್ಕೋತೀವಿ ನೋಡ್ರಿ, ಅನ್ನ ಮುಗಿದ ಕೂಡ್ಲೆ ಅಡಿಗೆ ಆತ್ ನಮ್ದು ಸರಾಫ್ ಅವರ ಅಡಿಗೆ ಮುಗಿದ ಕೂಡಲೇ ಒಲೆ ಇಳಿಸಿದ್ವಿ. ಅಗ್ನಿ ಏನ್ ಮಾಡ್ತಿರ್ತದೆ ಅಂತ ಕೇಳಿದ್ರೆ, ಇದಮಾಹರತ ಇನ್ನೂ ಇಷ್ಟು ತಂದಿಡ್ರು ಬೇಯಿಸ್ತೀನಿ, ಇನ್ನೂ ಇಷ್ಟು ತಂದಿಡ್ರು ಬೇಯಿಸ್ತೀನಿ ಅಂತದಂತ ಅಗ್ನಿ. ಯಾಕ? ನಮ್ಮ ಅಪ್ಪು ಕೊಡ್ಬೇಕು ತರ್ರಿ ಅಂತದಂತ ಉಪನಿಷತ್ತಿನ ಮಂತ್ರ. ಅಗ್ನಿರೇನಾ ಸ್ವದಯತಿ ಇದಮಾಹರೇತಿ. ಇದನ್ನ ಜ್ಞಾನಿಗಳು ಕಳಿಸ್ಕೋತಾರ ಅಂತ. ಅಯ್ಯೋ, ಅಗ್ನಿ ಇನ್ನೂ ತಂದಿಡ್ರಪ್ಪ, ಬೇಯಿಸ್ತೀನಿ ಅಂತ ಅನ್ಲಿಕ್ಕತ್ತದಲ್ಲ ಅಂತ ಆ ಜ್ಞಾನಿಗಳ ಕಿವಿಗೆ ಬೀಳ್ತದಂತೆ ಆ ಮಾತು. ನಾವು ಎಂದೂ ಒಲಿಯ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒಲಿ ಬೇಯಿಸಿ ಇಟ್ಟ ಮೇಲೆ ಆ ಒಲಿ ಮೇಲ್ಮುಖವಾಗಿ ನಿಂತುಕೊಂಡು ಇನ್ನೂ ಶಬ್ದ ಮಾಡ್ತಿರ್ತದಂತ. ನನ್ನ ತಂದೆಯ ಮುಖಕ್ಕೆ ಇಷ್ಟೇ ಅನ್ನ ಸಾಲೋದಿಲ್ಲ, ಅವನ ಬಾಯಿಗೆ ಅವನ್ ದೊಡ್ಡ ಹೊಟ್ಟೆ ಒಂದು ಕೊಡ್ರಿ, ನಾನು ಸೇವಾ ಮಾಡಬೇಕಾಗಿದೆ, ಇನ್ನೂ ಬೇಯಿಸ್ತೀನಿ ಅಂತ ಹೇಳ್ತದಂತ. ಅಕ್ಕಿ ಹಾಕಿಡ್ತೇವೆ. ಅದೇ ಮತ್ತೆ ಅನ್ನ ಮಾಡ್ತಾ ಸರಿ. ಅದಕ್ಕೆ ಅಗ್ನಿರೇನಾ ಸ್ವದಯತಿ ಇದಮಾಹರೇತಿ ಏವಂ, ಈ ರೀತಿಯಾಗಿ ಏತೌ ಇವರಿಬ್ಬರು, ಯಾರು? ಮತ್ತ ಅಗ್ನಿ ಮತ್ತು ಪೃಥಿವಿಯರು, ವಾಚಂ ಪಿತರಂ ಪರಿಚರತಃ ಪೃಥಿವೀ ಚ ಅಗ್ನಿಶ್ಚ. ಈ ಏತೌ ಪೃಥಿವೀ ಚ ಅಗ್ನಿಶ್ಚ, ಈ ಇಬ್ಬ ಪೃಥ್ವಿ ಮತ್ತು ಅಗ್ನಿಯರು ವಾಚಂ ಪಿತರಂ ಪರಿಚರತಃ. ವಾಚಂ ಅಂದ್ರ ವಾಗಿ, ಇದು ಮುಖ. ಇಲ್ಲಿ ವಾಕ್ ಶಬ್ದಕ್ಕೆ ಮಾತಲ್ಲ, ಮುಖ ತಗೊಳ್ಳೋದು. ಮುಖದಲ್ಲಿ ಬಾಯಿ. ಈ ಬಾಯಿ ವಿಶೇಷವಾಗಿ ಬಾಯಿಯನ್ನು ತನ್ನ ತಂದೆಯನ್ನು ಏನ್ ಮಾಡ್ತಾರ? ಸೇವಾ ಮಾಡ್ತಾರ. ಬಾಯಿಯೇ ತಂದೆಯ ಅಂದ್ರೆ ಹೌದು, ಯಾಕಂದ್ರೆ ದೇವರ ಅವಯವಗಳಲ್ಲಿ ಏನ್ ವ್ಯತ್ಯಾಸ ಇಲ್ಲ, ಅದರಿಂದ ದೇವರ ಬಾಯಿಯೇ ಅವರ ಅಪ್ಪ. ತನ್ನ ಅಪ್ಪನಾದ ಬಾಯಿಯ ಸೇವೆಯನ್ನ ಮಾಡ್ತಾರೆ. ಏನ್ ಆಶ್ಚರ್ಯ ಇಲ್ಲ, ಆದ್ರೂ ಬಹಳ ಅದ್ಭುತವಾದದ್ದು. ಮುಂದಿನ ಮಾತು ಕೇಳ್ರಿ, ಶ್ರೀಮದಾಚಾರ್ಯ ಹೇಳಿದ್ದು ಭಯ ಆಗ್ಬಿಡ್ತದೆ ಇನ್ನು. ಏನು? ಯಾವದನು ಪೃಥಿವಿ, ಯಾವದನು ಅಗ್ನಿ, ಯಾವದನು ಪೃಥಿವಿ, ಯಾವದನು ಅಗ್ನಿಸ್ತಾವಾನಸ್ಯ ಲೋಕೋ ಭವತಿ ನಾಸ್ಯ ತಾವಲ್ಲೋಕೋ ಜೀರ್ಯತೆ, ಯಾವದೇ ತಯೋರ್ನ ಜೀರ್ಯತೆ ಪೃಥಿವ್ಯಾಶ್ಚಾಗ್ನೇಶ್ಚ ಏವಮೇತಾಂ ವಾಚೋ ವಿಭೂತಿಂ ವೇದ. ಕೊನೆ ತಗೊಳ್ರಿ, ಯಹ ಏವಂ ಏತಾಂ ವಾಚಃ ವಿಭೂತಿಂ ವೇದ. ಯಾರು ಈ ಏವಂ ಅಂದ್ರೆ ಈ ಏತಾಂ ವಾಚಃ ವಿಭೂತಿಂ, ಈ ಭಗವಂತನ ಮುಖದ ವೈಭವವನ್ನ ತಿಳಿದನೋ, ವೇದ ತಿಳಿದನೋ. ಈ ತಿಳಿದನೆಂಬ ಸಾಮಾನ್ಯ ಅರ್ಥ, ಮುಂದ್ ವಿಶೇಷ ಹೇಳ್ತೀನಿ. ಅವರು ಯಾವದನು ಪೃಥಿವಿ, ಯಾವದನು ಅಗ್ನಿಸ್ತಾವಾನಸ್ಯ ಲೋಕೋ ಭವತಿ, ಹಂಗ ತಿಳ್ಕೊಂಡು ಉಪಾಸನೆ ಮಾಡಿದ ಫಲವಾಗಿ ಸತ್ತ ಮೇಲೆ ಅಗ್ನಿ ಲೋಕಕ್ಕ ಧರಾದೇವಿ ಲೋಕಕ್ಕೆ ಹೋಗ್ತಾರಂತವ್ರು. ಎಲ್ಲಿ ಹೋಗ್ತಾರೆ? ಅಗ್ನಿ ಲೋಕಕ್ಕೂ ಧರಾದೇವಿ ಲೋಕಕ್ಕೂ ಪೃಥ್ವಿ ಲೋಕಕ್ಕೂ ಹೋಗ್ತಾರೆ. ಅವ್ರದೊಂದು ಪ್ರತ್ಯೇಕ ಲೋಕ ಅದ, ಅಲ್ಲಿ ಹೋಗ್ತಾರೆ.
ಅಲ್ಲಿ ಹೋಗಿ ಅವರು ಸಂಸಾರದಲ್ಲಿರುವಷ್ಟು ಕಾಲ ಇವರಲ್ಲಿ ಇರ್ತಾರೆ. ಆಮೇಲೆ ಅವರು ಮುಕ್ತರಾದ ಮೇಲೆ ನಾಸ್ಯ ತಾವಲ್ಲೋಕೋ ಜೀರ್ಯತೆ ಯಾವದೇ ತಯೋರ್ನ ಜೀವತೆ, ಅವರು ಮುಕ್ತಿಯಲ್ಲಿ ಎಷ್ಟು ದಿವಸ ಇರ್ತಾರೋ ಇವರು ಮುಕ್ತಿಯಲ್ಲಿ ಅಷ್ಟೇ ದಿವಸ ಇರ್ತಾರೆ. ಸ್ಟೈಲ್ ಅದು, ಹೇಳೋ ಸ್ಟೈಲ್ ಅಷ್ಟೇ. ಅಂದ್ರೆ ಅರ್ಥಾತು ಯಾರು ಭಗವಂತನ ಮುಖದ ವೈಭವವನ್ನ ಹೀಗೆ ತಿಳಿದು ಅಗ್ನಿ ಪೃಥ್ವಿಗಳು ಮಾಡುವ ಸೇವೆಯನ್ನ ತಿಳಿದು ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ತಾರೋ ಅವರು ಅಗ್ನಿ ಪೃಥ್ವಿ ಲೋಕಗಳಿಗೆ ಹೋಗ್ತಾರೆ ಪ್ರಳಯ ಬರುವವರೆಗೂ. ಹೋದ ಮೇಲೆ ಅವ್ರ ಜೊತೆಗೆ ಮೋಕ್ಷವನ್ನ ಹೊಂದುತ್ತಾರೆ ಇವರು ಅನ್ನುವಂತಹ ಅಂಶವನ್ನು ಇಲ್ಲಿ ಹೇಳಿ ಹೊರಟಿದ್ದಾರೆ. ಸರಿನಾ? ಭಾಷ್ಯ ತಗೊಳ್ರಿ, ಒಂದು ಮಂತ್ರ ಆತೀಗ, ಭಾಷ್ಯ ತಗೊಳ್ರಿ. ತಸ್ಯ ವಿಷ್ಣೋ ರಂಗಾನಾಮಥ ವೈಭವಂ, ತಸ್ಯ ವಿಷ್ಣೋ, ಆ ಭಗವಂತನ ಅಂಗಾನಾಂ, ಅದನ್ನ ರಂಗಾನ ಬಿಡಿಸ್ಬಾರ್ದು ಮತ್ತ ಅಂಗಾನ ಬಿಡಿಸ್ಬೇಕು. ತಸ್ಯ ವಿಷ್ಣೋ, ಆ ಭಗವಂತನ ಅಂಗಾನಾಂ ಅಂಗಗಳ, ಅಥ ಅನಂತದಲ್ಲಿ ವೈಭವಂ, ವೈಭವನ್ನು ಉಚ್ಚತೆ ಹೇಳ್ತದೆ. ಏನಂತ ಹೇಳ್ತೀರಿ ಅಂಗವೈಭವ? ತಸ್ಯ ವಾಚಾಹಿ ಸೃಷ್ಟೌ, ಆ ಭಗವಂತನ ವಾಗೀಂದ್ರಿಯದಿಂದ ಮುಖದಿಂದ ಸೃಷ್ಟೌ ಸೃಷ್ಟಿಸಲ್ಪಟ್ಟವ ಯಾವುದು? ಅಗ್ನಿ ಕ್ಷಿತಿಸ್ತತ, ಅಗ್ನಿ ಮತ್ತು ಭೂಮಿಗಳು. ಸರಿ, ಏನ್ ಮಾಡ್ತಾವ? ಹುಟ್ಟಿದ ಮೇಲೆ, ತಾವು ಹುಟ್ಟಿ ಬಂದ ಮೇಲೆ ತನ್ನ ತಂದೆ ತಾಯಿಗೆ ಸೇವಾ ಮಾಡಬೇಕು ಅನ್ನೋದು ಒಂದು ಕರ್ತವ್ಯ. ಏನ್ ಆಶ್ಚರ್ಯ ರೀ, ಏನ್ ಆಶ್ಚರ್ಯ. ನನಗ ನಾವೆಲ್ಲ ನಮ್ಮ ತಂದೆ ತಾಯಿ ಸೇವಾ ಮಾಡಬೇಕು ಅಂತ ಅನ್ನೋದನ್ನ ಬರೀ ಕೇಳಿರ್ತೀವಿ. ನೀವೆಲ್ಲ ನಿಮ್ಮ ಅಪ್ಪ ಅಮ್ಮನ ಸೇವಾ ಮಾಡ್ರಿ ಅಂತ. ದೇವತೆಗಳು ಸ್ವತಃ ತಮ್ಮ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಾರೆ. ಸ್ವತಃ ಭೂದೇವಿ, ಸ್ವತಃ ಅಗ್ನಿ, ತನ್ನ ತಂದೆ ಯಾರು? ಭಗವಂತನ ಮುಖಾನ ಸೇವಾ ಮಾಡ್ಲೇಬೇಕು. ನೋಡ್ರಿ, ಆಚಾರ ಶಬ್ದ ಶುಶ್ರೂಷಾರ್ಥಂ, ಶುಶ್ರೂಷ ಅಂದ್ರೆ ಸೇವಾ, ಅದಕ್ಕೆ ಅಂಡರ್ಲೈನ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊತಾರೆ. ಶುಶ್ರೂಷಾರ್ಥಂ, ಸೇವೆಗಾಗಿ. ತಸ್ಯ, ಯಾರ್ದು? ಆ ಭಗವಂತನ ಶುಶ್ರೂಷಾರ್ಥಂ, ಸೇವೆಗಾಗಿ. ಪೃಥಿವಿ ಜನಯತಿ ಔಷಧಿ ಪ್ರಭೋಗೋ, ಔಷಧಿಗಳನ್ನು ಸೃಷ್ಟಿ ಮಾಡ್ತದೆ. ಪ್ರಭೋಗೋ ತಸ್ಯ, ಒಂದಕ್ಕೊಂದು ಸಂಬಂಧ. ತಸ್ಯ ಪ್ರಭೋಗೋ ಶುಶ್ರೂಷಾರ್ಥಂ, ಆ ಭಗವಂತನ ಸೇವೆಗಾಗಿ. ಔಷಧೀ ಜನಯತಿ, ಎಲ್ಲ ಔಷಧಿಗಳನ್ನ ಹುಟ್ಟಿಸ್ತದೆ. ಎಂತಿಂತ ಪದಾರ್ಥ ಹುಟ್ಟುತ್ತದ್ರಿ ಭೂಮಿಯಲ್ಲಿ. ನನಗೆ ಆಶ್ಚರ್ಯ ಆಗೋದು, ಸ್ವಲ್ಪ ಲಕ್ಷ್ಯ ಕೊಟ್ಟರೆ ಬಹಳ ಚಲೋ ಆಗ್ತದೆ. ಭಾರತದ ಒಂದು ಮೂಲೆಯಲ್ಲಿ ಕುಳಿತವರು ನಾವು, ಭಾರತದ ಒಂದು ಮೂಲೆಯಲ್ಲಿ ಕುಳಿತವರು ನಾವು. ಈಶಾನ್ಯಕ್ಕೆ ಇರುವಂತಹ ರಾಜ್ಯಗಳು ಎಷ್ಟಿವೆಯೋ ಅಲ್ಲೇನು ಧಾನ್ಯಗಳು ಬೆಳೆಯುತ್ತದೆಯೋ ವಿ ಡೋಂಟ್ ನೋ, ಗೊತ್ತಿಲ್ಲ ನಮಗೆ. ಕರಾವಳಿಯಲ್ಲಿ ಏನೇನು ಧಾನ್ಯಗಳು, ಏನೇನು ಪದಾರ್ಥಗಳು ಬೆಳಿತಾವೋ ಗೊತ್ತಿಲ್ಲ. ಇಲ್ಲಿ ತಿನ್ನೋ ಪದಾರ್ಥಗಳು ಅಲ್ಲಿ ತಿನ್ನೋ ಪದಾರ್ಥಗಳು ಬೇರೆ ಬೇರೆಯೇ. ಬರೇ ದಾಲ್ ಚಾವಲ್ ತಗೋಬೇಡ್ರಿ, ದಾಲ್ ಚಾವಲ್ ಬಿಟ್ಟು ಬೇರೆ ಬೇರೆ ಇನ್ನು ಅಷ್ಟೆಲ್ಲಾ ಪದಾರ್ಥಗಳನ್ನು ಬೆಳೆಸುವ ಭೂಮಿ ಯಾಕೆ ಅಂತ ಕೇಳಿದರೆ ಭಗವಂತನ ಮುಖದ ಸೇವೆ ಆಗಲಿ ಅಂತ. ಅಲ್ರಿ, ಅಲ್ಲಿದ್ದವ್ರು ಯಾವನೋ ತಿಂದ್ರು, ಹೌದು, ಶ್ರೀಮದಾಚಾರ್ಯ ಅಂತಾರ, ಬೇಕಾದವನ್ ತಿರ್ಲಿ, ಅಮೇರಿಕಾದಾಗಿದ್ದವನು ಧಾನ್ಯವನ್ನ ತಿಂದ್ರೆ, ಮಾಂಸದ ಬಗ್ಗೆ ಹೇಳಿಗತ್ತಿಲ್ಲ, ಔಷಧಿಗಳ ಬಗ್ಗೆ ಹೇಳಿಗತ್ತಿ, ನೆನಪಿಟ್ಟುಕೊಳ್ರಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಲ್ಲಿದ್ದವ್ರು ಆಚಾರ ನಾನ್ ವೆಜ್ ತಿಂತಾರೆ, ನಾ ಏನ್ ಮಾಡ್ಲಿ ಅಂದ್ರೆ ಅವ್ರ ಜೊತೆ ನಾವು ಕುತ್ಕೊಂಡು ತಿನ್ಬೇಕು ಅಷ್ಟೇ ಕೆಲಸ. ಯಾಕಂದ್ರೆ ಇಲ್ಲಿರೋದು ಔಷಧಯ ಅಂತ ಶಬ್ದ, ಯಾಕಂದ್ರೆ ಭಾಷಣ ಇರ್ತಾರೆ ಕೆಲವ್ರು, ಬಹಳ ಬುದ್ಧಿ ಓಡ್ತಿರ್ತದೆ, ಇಲ್ಲಿ ಬಿಟ್ಟು ಉಳಿದೆಲ್ಲ ಓಡ್ತಿರ್ತದೆ ಅವ್ರಿಗೆ. ಅದಕ್ಕೆ ಔಷಧಯ, ಆ ಧಾನ್ಯಗಳೇನಿವೆಯೋ, ನೀವು ಇಂಗ್ಲೆಂಡಿನಲ್ಲೇ ಹುಟ್ಲಿ, ನೆದರ್ಲ್ಯಾಂಡ್ ಹುಟ್ಲಿ, ಐಲ್ಯಾಂಡ್ ಎಲ್ಲೇ ನೀವು ಹುಟ್ಲಿ, 196 ದೇಶಗಳಲ್ಲಿ ಎಲ್ಲೇ ಹುಟ್ಟಿದರೂ ಕೂಡ ಪೃಥ್ವಿ ಆ ಧಾನ್ಯಗಳನ್ನ ಹುಟ್ಟಿಸುವುದು ತನ್ನ ತಂದೆಯ ಮುಖದ ಸೇವೆಗಾಗಿ. ತಾ ಪಚತಿ ಅಗ್ನಿರುದ್ಯುಕ್ತ. ಭಾರಿ ಆಶ್ಚರ್ಯ ಏನು ಅಂದ್ರೆ ಅದನ್ನ ಪಚತಿ, ಬೇಯಿಸ್ತಾನ ಅಗ್ನಿ, ಅಗ್ನಿ ಬೇಯಿಸ್ತಾನ, ಅಗ್ನಿ ಬೇಯಿಸ್ತಾನ. ಅರ್ಥ ಆಯ್ತಾ? ಹಸಿಕ್ಕಿಂತ ಬೇಯಿಸಿ ತಿನ್ನೋದು ಮತ್ತೊಂದಿಷ್ಟು. ಹಸಿ ತಿನ್ನೋದು ಕೆಲವು ಸೌತೆಕಾಯಿ ಬೌತಿಕಾಯಿ ಹಸಿವು ತಿಂತೀವಿ, ಆಮೇಲೆ ಅವನ್ನೇ ಬೇಯಿಸ್ಕೊಂಡು ತಿಂತೀವಿ. ಅಗ್ನಿ ಬೇಯಿಸ್ತಾನ ಅವನು. ಅಕ್ಕಿ ಬೇಳೆ ಅಂತೂ ಹಂಗ ತೆಲಿಗೆ ಬರೋದಿಲ್ಲ, ಅವನಂತೂ ಬೇಯಿಸ್ಕೊಂಡು ತಿನ್ಬೇಕ. ಹಂಗ ತಿನ್ನೋರಿದ್ರೆ ತಿನ್ಬಹುದು, ನಮ್ದೇನ ನಮ್ಮನ್ ಕಡಿಬೇಡ ಅಷ್ಟ ಅವತ್ತ. ಅದಕ್ಕ ಅಗ್ನಿ ಉದ್ಯುಕ್ತ ಏನಂತಾನ? ಆಹೃತಾಹ ಪುನಃ ತಗೊಂಬರ್ರಿ ನಾವು ಮತ್ತೆ ತಂದದ್ದು. ಆಹೃತಾಹ ಮತ್ತೆ ತಂದು ಒಲಿ ಮೇಲೆ ಇಟ್ರೆ ಆಹರೇತಿ ವಚೋಸ್ಯಾಪಿ ಶೃಣ್ವಂತೇವ ಮಹರ್ಷಯ, ಮಹರ್ಷಿಗಳು ಶೃಣ್ವಂತೇವ ಕೇಳೇ ಕೇಳ್ತಾರಂತ. ಅಯ್ಯೋ, ಅಗ್ನಿ ಇನ್ನೂ ತಗೊಂಡ್ ಬಂದಿಡ್ರು ಒಲಿ ಮೇಲೆ, ಇನ್ನೂ ತಗೊಂಡ್ ಬಂದಿಡ್ರು ಅಂತಂತ ನೋಡ್ರಿ ಪಾಪ. ಯಾಕ? ಮುಖಜತ್ವಾ ತಯೋ ವಿಷ್ಣೋ, ಭಾಷ್ಯ ಹೇಳ್ತಾ ಇದ್ದೀನಿ, ತಯೋಹೋ ವಿಷ್ಣೋ ಮುಖಜತ್ವಾತ್, ಭಗವಂತನ ಮುಖದಿಂದ ಹುಟ್ಟಿದ್ರಿಂದ ಮುಖಂ ಜನ ಕಮಿಷ್ಯತೆ. ಅವರ ತಂದೆ ಯಾರು? ಮುಖನೇ ಅವರ ತಂದೆ. ಅಗ್ನಿಗೂ ಪೃಥ್ವಿಗೂ ಮುಖನೇ ತಂದೆ. ಆಸ್ಯ ಭೋಗ್ಯಂ ಯತೋ ವಿಷ್ಣೋರನ್ನಂ ತೌ ಕುರುತಃ ಸದಾ. ಆಸ್ಯ ಭೋಗ್ಯಂ, ಆ ಮುಖದ ಭೋಗ್ಯವಾದ ವಸ್ತು ಯಾವುದು? ಅನ್ನಂ ತೌ ಕುರುತಃ, ಅವರಿಬ್ಬರು ಮಾಡ್ತಾರೆ. ಒಬ್ರು ಬೇಯಿಸ್ತಾರೆ, ಒಬ್ರು ಬೆಳೆಸ್ತಾರೆ. ಬೆಳೆಸಿ ಬೇಯಿಸುವ ಕಾರ್ಯವನ್ನ ಇಬ್ಬರು ನೋಡಿಕೊಂಡು ಭಗವಂತನ ಮುಖದಿಂದ ಬಂದು ಸೇವಾ ಮಾಡ್ತಾರೆ. ಈಗೊಂದು ಪ್ರಶ್ನೆ ಏನು? ಅಲ್ರಿ ಆಚಾರ್ಯ, ನಮಗ ಇಷ್ಟು ತಿಳುವಳಿಕೆ ಅದ,
ನಾವು ಮುಖದಿಂದ ಹುಟ್ಟಿದ ಭಗವಂತ ಇದ್ದಾನ ಏನೋ ಊಟ ಮಾಡೋ ಕಾಲಕ್ಕೆ ಇದೇ ನೆನಪು ಬರೋದಿಲ್ಲ. ಊಟ ಮಾಡೋ ಕಾಲಕ್ಕೆ ಹೆಂಡತಿನ ಬೈಬೇಕು, ಅಡಿಗೆ ಸರಿಯಾಗಿಲ್ಲ, ರುಚಿ ಮಾಡ್ಬೇಕಾಗಿತ್ತು, ಅದ್ರ ಎಣ್ಣೆ ಸ್ವಲ್ಪ ಚಲೋ ಹಾಕಿದ್ರೆ ಚಲೋ ಆಗ್ತಿತ್ತು, ತುಪ್ಪದ ಒಗ್ಗರಣೆ ಕೊಟ್ಟು ಚಲೋ ಆಗ್ತಿತ್ತೇನೋ, ಇವತ್ತು ವರಮಹಾಲಕ್ಷ್ಮಿ ಅದ್ಯಾಕೆ ಮಾಡಿಲ್ಲೇನೋ ಅಂತ ಹಿಂಗೆಲ್ಲ ಏನೇನೋ ಬರ್ತಿರ್ತಾವ. ಇದು ಬರೋದಿಲ್ಲ. ಅಟ್ಲೀಸ್ಟ್ ಪುರಾಣಕ್ಕೆ ಕೂತಾಗ ಪಾಠಕ್ಕೆ ಕೂತಾಗ ನೆನಪಾಗ್ತದೆ ನಮ್ಗೆ. ಅಮೇರಿಕಾ ಲಂಡನ್ ಒಳಗೆ ಇದ್ದವ್ರಿಗೆ ಇದೇನೂ ಗೊತ್ತೇ ಇಲ್ಲ, ಅವ್ರು ತಿಂದದ್ದು ಹೆಂಗ ಆಗ್ಬೇಕ್ರಿ? ಅದ್ ಹೆಂಗ ಆಗ್ಬೇಕು? ಈಶಾನ್ಯದೊಳಗೆ ಯಾರೋ ಇದ್ದಾರೆ, ಓರಿಸ್ಸದ ಒಬ್ರು ಇದ್ದಾನ, ಅವ್ ತಿನ್ನೋ ಹೆಂಗ್ ಗೊತ್ತಾಗಬೇಕು? ಶ್ರೀಮದಾಚಾರ್ಯ ಅಂತಾರೆ, ನೀನ್ ತಿಂತೀಯೋ ಶ್ರೀಲಂಕಾದವನ್ ತಿಂತಾನ ನಮಗೇನೋ ಸಂಬಂಧ ಇಲ್ಲ ತಮ್ಮ. ಸರ್ವೈರ್ಯದ್ಭುಜ್ಯತೆ ಚಾನ್ನಂ ತತ್ರ ತತ್ರ ಸ್ಥಿತೋ ಹರಿಹಿ ತದ್ಭುಂಕ್ತೆ. ಶ್ರೀಮದಾಚಾರ್ಯ ದೊಡ್ಡ ಸಿದ್ಧಾಂತ. ಸರ್ವೈಹಿ ಯದ್ಭುಜ್ಯತೆ, ಯಾರು ಏನೇನ್ ತಿಂತಾರೋ ಅದೆಲ್ಲ ಅನ್ನವನ್ನು ತತ್ರ ತತ್ರ ಸ್ಥಿತೋ ಹರಿಹಿ ತದ್ಭುಂಕ್ತೆ, ಅಲ್ಲಲ್ಲಿ ನಿಂತುಕೊಂಡ ಪರಮಾತ್ಮನೇ ತಿಂತಾನೆ. ಮುಗಿದು ಹೋಗ್ತದೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೀ ಎಲ್ಲಿ ಹಾಕಿದ್ರು ತಗೊಳ್ಳೋ ನಾನೇ, ನೀ ಯಾಕೆ ಚಿಂತೆ ಮಾಡ್ತೀನಿ ಅಂತ ಹೇಳ. ಅರ್ಥ ಆಯ್ತು ಹೇಳಿದ್ದೇನೆ ಅಂತ ಹೇಳಿ ಒಂದ್ ಸಣ್ಣ ಮಾತು, ಸ್ವಲ್ಪ ಮತ್ತೊಂಚೂರು ಸ್ವಲ್ಪ ನಮ್ದೊಂಚೂರು ಸೇರಿಸ್ಬೇಕಲ್ರಿ, ಮತ್ತೆ ಆಚಾರ ಸೇರಿಸಿಲ್ಲ ಅದು ಹೆಂಗಾಗ್ತದೆ ಏನು ಅಂತಂದ್ರೆ, ಈಗ ಎಲ್ಲರೂ ತಿಂದದ್ದನ್ನು ಭಗವಂತ ತಗೊಳ್ತಾನೆ ಅಂತ ಹೇಳುವ ಕಾಲದಲ್ಲಿ ನನಗೊಂದು ಭಾಗವತ ಶ್ಲೋಕ ನೆನಪಾಯಿತು. ಯಾವುದು ಅಂದ್ರೆ, ಭಾಗವತದ ಚತುರ್ಥ ಸ್ಕಂದದಲ್ಲಿ 21ನೇ ಅಧ್ಯಾಯದ 40ನೇ ಶ್ಲೋಕ ಬರ್ತದೆ. ಅಲ್ಲಿ ಒಂದು ಶ್ಲೋಕ ಹೀಗಿದೆ: ಅಶ್ನಾತ್ಯನಂತಹ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ ಯನ್ಮುಖೈಜ್ಜನಾಮಭಿಹಿ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೇ ಪಾರಮಹಂಸ್ಯವರ್ಯಗುಹು. ಇದಕ್ಕೆ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ ಭಾಗವತ ಸಾರೋದ್ಧಾರದಲ್ಲಿ. ಸರಳದ, ನೀವು ಅಗ್ನಿಯಲ್ಲಿ ಆಹುತಿ ಹಾಕೋಕ್ಕಿಂತ ಜ್ಞಾನಿಗಳಿಗೆ ಊಟಕ್ಕೆ ಹಾಕೋದು ಶ್ರೇಷ್ಠ. ಇಷ್ಟೇ ವಿಷಯ ಇರೋದಲ್ಲಿ. ಅದು ಶ್ಲೋಕ ಭಾತಲಿಗೆ ಶ್ಲೋಕ ಹೋಗ್ಬೇಡ್ರಿ. ಅಶ್ನಾತಿ ಅನಂತಹ ಖಲು ತತ್ವ ಕೋವಿದೈಹಿ, ತತ್ವ ಕೋವಿದರಾದ ಜ್ಞಾನಿಗಳೇನಿದ್ದಾರ ಅವರ ಮುಖದಲ್ಲಿ ನಿಂತೇನು ಭಗವಂತ ಸ್ವೀಕಾರ ಮಾಡ್ತಾನಲ್ಲ, ಹಂಗ ನೀವು ಅಗ್ನಿಯೊಳಗೆ ಹಾಕಿದ್ರು ಸ್ವೀಕಾರ ಮಾಡಂಗಿಲ್ಲ ಅಂತ ಇಷ್ಟ ಹೇಳ್ಯಾರ. ಇದಕ್ಕೆ ಪ್ರಶ್ನೆ, ಹಂಗಾರ ಈಗ ಜ್ಞಾನಿಗಳು ಊಟ ಮಾಡಿದ್ರೆ ಭಗವಂತ ತಗೋತಾನ, ಮತ್ತೆ ಅಜ್ಞಾನಿಗಳು ಊಟ ಮಾಡಿದ್ರೆ ಭಗವಂತ ತಗೋತಾನೋ ಇಲ್ಲೋ? ಇಷ್ಟು ತಿಳಿದ್ರೆ ಪ್ರಶ್ನೆ. ಅವಶ್ಯ ತಗೋತಾನೆ. ಮತ್ತೆ ಇಲ್ಲಿ ಅಶ್ನಾತ್ಯನಂತ ಕಲ್ತತ್ ಜ್ಞಾನಿಗಳಿಂದ ಅಂತ ಅಷ್ಟೇ ಯಾಕೆ ಶ್ಲೋಕದಾಗ ಹೇಳಿದ್ರಿ? ಗೊತ್ತಾಯ್ತು ಇಲ್ಲಿ ಹೇಳಿದ್ದೇನೆ ಅಂತ ಹೇಳಿ. ಪ್ರಶ್ನೆ ಇಷ್ಟು, ನೀವೇನ್ ಮಾಡಿದ್ರಿ? ಈ ಎಲ್ಲರೂ ತಿನ್ನುವ ಅನ್ನವನ್ನ ಭಗವಂತ ಸ್ವೀಕಾರ ಮಾಡ್ತಾನ ಅಂತ ಹೇಳಿದ್ರಿ. ಹಂಗಾರ ಭಾಗವತದೊಳಗ ಜ್ಞಾನಿಗಳು ಉಣ್ಣುವ ಅನ್ನವನ್ನ ಮಾತ್ರ ಸ್ವೀಕಾರ ಮಾಡ್ತಾನ ಅಂತ ಹೇಳಿ, ಉಳಿದದ್ದೇನು ಪರಿಸ್ಥಿತಿ? ಶ್ರೀಮದಾಚಾರ್ಯ ಸ್ಪಷ್ಟ, ಸರ್ವೈರ್ಯದ್ಭುಜ್ಯತೆ ಚಾನ್ನಂ ತತ್ರ ತತ್ರ ಸ್ಥಿತೋ ಹರಿ ತದ್ಭುಂಕ್ತೆ. ಈ ಸಾಲನ್ನ ನಾನು ಆಕ್ಚುಲಿ ಮಾರ್ಕರ್ ತಗೊಂಡು ಮಾರ್ಕ್ ಮಾಡಿಬಿಟ್ಟಿದ್ದೆ ಚಂದಾಗಿ, ಹಳದಿ ಮಾರ್ಕರ್ ತಗೊಂಡು, ಸರ್ವೈರ್ಯದ್ಭುಜ್ಯತೆ ಚಾನ್ನಂ ತತ್ರ ತತ್ರ ಸ್ಥಿತೋ ಹರಿಹಿ. ಅದಕ್ಕೆ ನಮ್ಮ ಗುರುಗಳು ಒಂದ್ ಮಾತು ಹೇಳ್ತಿರ್ಬೇಕು, ಊಟಕ್ಕೆ ಯಾರಿಗೆ ಹಾಕ್ಬೇಕು ಅಂತ ಪ್ರಶ್ನೆ ಅಂತ. ಊಟಕ್ಕೆ ಯಾರಿಗೆ ಹಾಕ್ಬೇಕು ಅಂದ್ರೆ, ಅನ್ನಸ್ಯ ಕ್ಷುದಿತಂ ಪಾತ್ರಂ. ಹಸಿದವನು ಅನ್ನ ಹಾಕಿಸಿಕೊಳ್ಳಿಕ್ ಯೋಗ್ಯನೇ ಹೊರತಾಗಿ ಇವನೋ ಅವನೋ ಅಲ್ಲ. ಒಬ್ಬ ಚಾಂಡಾಲ ಇದ್ದಾನೆ, ಹಸದು ಬಂದಿದ್ದಾನೆ, ಹಾಕವನಿಗೆ. ನಾಯಿ ಬಂದಿದೆ ಹಸದುಕೊಂಡು ಅದಕ್ಕೆ ಹಾಕು. ಅನ್ನಸ್ಯ ಕ್ಷುದಿತಂ ಪಾತ್ರಂ. ಅನ್ನ ಯಾರಿಗೆ ಪಾತ್ರ, ಯಾರ ಪಾತ್ರೆಯಲ್ಲಿ ಬೀಳಬೇಕು? ಹಸಿದವನ ಪಾತ್ರೆಯಲ್ಲಿ ಬೀಳ್ಬೇಕು. ಹೊಟ್ಟಿ ತುಂಬ್ಕೊಂಡು ಡುಣ್ ಹೊಟ್ಟಿ ಮಾಡ್ಕೊಂಡು ಅನ್ಪ ಹೊಟ್ಟೆ ಬೀಳುದು ಅಲ್ಲದು. ಹೊಟ್ಟೆ ತುಂಬಿಟ್ಟಿರ್ತದ, ಇಷ್ಟು ಲಟ್ ಹೊಟ್ಟೆ ಆಗಿರ್ತದ, ಹಾಕ್ಲೇನು ಅಂದ್ರೆ ಏನ್ ಮಾಡ್ಬೇಕು ತಗೊಂಡವ ಅಂದ್ರೆ, ಹಸಿದವನು ಅನ್ನಕ್ಕೆ ಯೋಗ್ಯ. ಯಾಕೆ ಹಂಗ ಹೇಳಿದ್ರು ಅಂದ್ರೆ, ಸರ್ವೈರ್ಯದ್ಭುಜ್ಯತೆ ಚಾನ್ನಂ, ಯಾರ್ಯಾರು ಊಟವನ್ನ ಮಾಡ್ತಾರೋ ಅದೆಲ್ಲವೂ ಪರಮಾತ್ಮನೇ ಊಟ ಮಾಡ್ತಾನೆ. ಈ ಅನುಸಂಧಾನದಿಂದ ನೀವು ಜಗತ್ನಲ್ಲಿ ಯಾರಿಗೆ ಊಟಕ್ಕೆ ಹಾಕಿದ್ರು ಭಗವಂತನಿಗೆ ಊಟಕ್ಕೆ ಹಾಕಿದಂಗೆ, ಬೇಕಾದವ್ರಿಗೆ ಹಾಕಿದ್ರೆ. ಅಲ್ಲಿ ಪ್ರಶ್ನೆ ಮತ್ತೆ, ಹಂಗಾರೆ ನೀವು ಭಾಗವತದೊಳಗೆ ಜ್ಞಾನಿಗಳಿಂದ ಅಂತ ಯಾಕಂದ್ರಿ ಅಂತಂದ್ರೆ, ವಿಷ್ಣು ತೀರ್ಥರ ಅಂತಾರೆ, ಏನಿಲ್ಲ, ಜ್ಞಾನಿಗಳು ಊಟ ಮಾಡ್ತಾ ಇದ್ದಾಗಲೂ ಭಗವಂತ ತಗೋತಾನ, ಅಜ್ಞಾನಿಗಳು ತಗೋತಾನೆ. ಜ್ಞಾನಿಗಳ ಮಾಡೋ ಕಾಲಕ್ಕೆ ಆದರದಿಂದ ತಗೊಳ್ತಾನ, ಅಜ್ಞಾನಿಗಳ ಮಾಡೋ ಕಾಲಕ್ಕೆ ಅಷ್ಟು ಆದರ ತಗೊಳ್ಳೋದಿಲ್ಲ. ಇಷ್ಟೇ ವಿಷಯ. ಆದರ ಅನಾದರ ಇಷ್ಟೇ ವಿಷಯ ನೋಡ್ರಿ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ಆದರ ಅನಾದರ. ಈಗ ಉದಾಹರಣೆಗೆ ನಮ್ಮನೆಗೆ ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡಿದೆ ಅಂತ ಇಟ್ಕೊಳ್ರಿ. ಇಟ್ಕೊಂಡಾಗ ನಮಗ ಬೇಕಾದವ್ರು ಯಾವುದೋ ಒಂದು ಗಿಫ್ಟ್ ತಂದು ಕೊಟ್ರು, ಉಡುಗೊರೆ, ಸೀರಿದ ಹೊತ್ರ, ಇಷ್ಟು ದೊಡ್ಡ ಮುಖ ಮಾಡಿರ್ತೀವಿ, ಹಲ್ಲು ಕಿರಿದು ದೊಡ್ಡ ಮುಖ ಮಾಡಿ ಅದನ್ನ ತಗೊಂಡಿರ್ತೀವಿ. ಪಾಪ ಅದ ಸೀರಿದ ಹೊತ್ರನ ಇನ್ನೊಬ್ರು ತಂದು ಕೊಡ್ತಾರ, ಅವ್ರೇನ್ ನಮಗಷ್ಟು ಬೇಕಾದವರಲ್ಲ, ಆದ್ರೆ ಕೊಟ್ಟಾರ. ತಗೊಳ್ಳೋ ಕಾಲಕ್ಕೆ ಒಂದ್ ಸಾದಾ ಸ್ಮೈಲ್ ಮಾಡಿ ತಗೊಂಡಿರ್ತೀವಿ, ಹೌದೋ ಇಲ್ಲೋ? ಅದೊಂದು ಸಾದಾ ಸ್ಮೈಲಿನಿಂದ ತಗೊಳ್ಳೋದು, ಇದೊಂದು ವಿಶೇಷ ಸ್ಮೈಲಿಂದ ತಗೊಳ್ಳೋದು ಗ್ಯಾರಂಟಿ ಮತ್ತೆ. ಹಾಗಾದ್ರೆ ಭಗವಂತ
ಜ್ಞಾನಿಗಳು ಊಟ ಮಾಡುವ ಕಾಲದಲ್ಲಿ ಅನುಸಂಧಾನ ಮಾಡಿರ್ತಾರೆ ಅಂತ ಪ್ರೀತಿಯಿಂದ, ಇನ್ನೂ ಹೆಚ್ಚಿನ ಪ್ರೀತಿಯಿಂದ ತಗೊಳ್ತಾನೆ. ಉಳಿದ ಕಡೆಗೆ ತಗೊಳ್ಬೇಕು, ನಾನೇ ಉಣಬೇಕು, ಇಲ್ಲೇ ನಡಿಬೇಕು ಹೆಂಗ ಅಂತ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಜಗತ್ತಿನಲ್ಲಿ ಯಾರೇ ಊಟ ಮಾಡಿದ್ರು ಕೂಡ ಭಗವಂತನೇ ತಗೊಳ್ಳೋದು. ಆದರ ಅನಾದರ ಸಹಜ, ಅದು ಬಂದೇ ಬರ್ತದೆ ಎಲ್ಲ ಕಡೆಗೂ ಕೂಡ. ಏನ್ ಮಾಡ್ಬೇಕು? ಮತ್ತ ಈಗ ಗಂಗಾ ನದಿ ಹರಿಲಿಕ್ಕತ್ತದ, ಗಂಗಾ ನದಿ ಅಂತ ತಿಳಿದು ಸ್ನಾನ ಮಾಡೋದಕ್ಕೂ ತಿಳಿದೇ ಸ್ನಾನ ಮಾಡೋದಕ್ಕೂ ವ್ಯತ್ಯಾಸ ಅದನೋ ಇಲ್ಲೋ? ತಿಳಿಯದೇ ಸ್ನಾನ ಮಾಡಿದಾಗ ಮೈ ಸ್ವಚ್ಛ ಆಗ್ತದೆ, ತಿಳಿದು ಸ್ನಾನ ಮಾಡಿದಾಗ ಪುಣ್ಯ ಬರ್ತದೆ. ಗಂಗಾ ನದಿ ಹರಿತದ, ಗಂಗಾ ಅಂತ ಗೊತ್ತದ, ಹೋಗಿ ಇಳಿದ್ರಿ ಪುಣ್ಯ ಬಂತು. ಮತ್ತ ಇನ್ನ ಗಂಗಾ ನದಿ ಗೊತ್ತಿಲ್ಲ, ಸ್ನಾನ ಮಾಡಿದ್ರಿ ಮೈ ಸ್ವಚ್ಛ ಆಗ್ತಷ್ಟೇ ಕೆಲಸ. ಹಂಗಿದ್ದಂಗೆ. ಆದ್ರೆ ಇಬ್ರು ಸ್ನಾನ ಅಂತೂ ಹೌದೇ ಹೌದು. ಅದಕ್ಕೆ ಸರ್ವೈರ್ಯದ್ಭುಜ್ಯತೆ ಚಾನ್ನಂ ತತ್ರ ತತ್ರ ಸ್ಥಿತೋ ಹರಿಹಿ ತದ್ ಭುಂಕ್ತೆ ಅತಸ್ತದರ್ಥಂ ಹಿ ತಾವನ್ನವು ಕುರುತಾವನ್ನಂ ಕುರುತ ಸದಾ. ಆದ್ದರಿಂದ ಭಗವಂತನ ಬಾಯಿಗಾಗಿ, ಮುಖಕ್ಕಾಗಿ ಅನ್ನವನ್ನ ಇಬ್ರೂ ಮಾಡ್ತಾ ಇರ್ತಾರೆ ಸದಾ. ವಿಷ್ಣೋರ್ವಾಗ್ ವಿಭವಂ ವೇದ ಯ ಉಪಾಸ್ತೆ ಚ ಸರ್ವದಾ. ವಿಷ್ಣೋ ಭಗವಂತನ ವಾಗ್ವಿಭವಂ, ವಾಗೀಂದ್ರಿಯದ ವೈಭವವನ್ನ, ವೇದ ತಿಳಿದನೋ ಯಾರು ತಿಳಿದು, ಉಪಾಸ್ತೆ ಚ ತಿಳಿಯೋದಷ್ಟೇ ಅಲ್ಲ ಉಪಾಸನೆಯನ್ನು ಮಾಡ್ತಾನೋ ಸರ್ವದಾ ಯಾವಾಗ್ಲೂ. ಹೆಂಗ ತಿಳಿಯೋದು ಬೇರೆ, ಉಪಾಸನೆ ಮಾಡೋದು ಬೇರೆ. ಯೋಗ್ಯ ಸಂಸ್ತದುಪಾಸಾಯ, ಅದಕ್ಕೆ ಯೋಗ್ಯ ಆಗಿ ಉಪಾಸನ ಮಾಡಿದ್ರ, ಯಾವ್ದಕ್ಕ ಈ ಉಪಾಸನೆಗೆ ಅವ ಯೋಗ್ಯ ಇರಬೇಕು. ಮುಂದಿನ ಸಾಲಿನಾಗ ಸ್ಪಷ್ಟ ಆಗ್ತದೆ, ಮುಂದಿನ ಸಾಲಿನಲ್ಲಿ ಸ್ವಲ್ಪ ಸ್ಪಷ್ಟ ಆಗ್ತದೆ. ಯೋಗ್ಯ ಸನ್, ಈ ಉಪಾಸನೆಯನ್ನ ಮಾಡಲಿಕ್ಕೆ ಯೋಗ್ಯನಾಗಿದ್ದು, ತದ್ ಉಪಾಸಾಯಾ ಸಹ ಭೂಮ್ಯಗ್ನಿ ಸಮನ್ವಿತ, ಆ ಉಪಾಸನೆ ಮಾಡಲು ಯೋಗ್ಯನಾದ ವ್ಯಕ್ತಿ ಏನಿದ್ದಾನೋ ಅವನು ಭೂಮಿಯ ಜೊತೆಗೆ ಅಗ್ನಿಯ ಜೊತೆಗೆ ಸೇರಿಕೊಂಡು, ಸಮಂ ತಯೋರ್ವ್ಯಾಪ್ತಿ ಮಾಂಶ್ಚ ತದ್ವನ್ ಮುಕ್ತಶ್ಚ ನಿತ್ಯದ. ಆ ಅಗ್ನಿ ಎಷ್ಟು ದೂರ ಹರಡಿಕೊಂಡಿದೆಯೋ ಲೋಕದಲ್ಲಿ, ಪೃಥ್ವಿ ಎಷ್ಟು ದೂರ ಹರಡಿಕೊಂಡಿದೆಯೋ ಲೋಕದಲ್ಲಿ, ಅಲ್ಲಿ ಎಲ್ಲ ಲೋಕದಲ್ಲೂ ಅವನು ಹೋಗ್ತಾನೆ, ಜೊತೆಗೆ ಮುಕ್ತನಾಗ್ತಾನೆ. ಹೇಳಿದ್ದೇನೆ ಆಗಲೇ ವಿಷಯವನ್ನ. ಅನಷ್ಟ ಲೋಕೋ ವಸತಿ ಸಮೀಪೆ ಕೇಶವಸ್ಯ ಚ, ಎಂದೂ ಲೋಕನಾಶವಾಗುವುದಿಲ್ಲ, ಭಗವಂತನ ಸಮೀಪದಲ್ಲಿ ವಾಸ ಮಾಡ್ತಾನ. ಅಂದ್ರೆ ಈಗ ಒಬ್ಬ ಇದ್ದಾನೆ, ಚೈತ್ರ ಅಂತ ಇದ್ದಾನೆ. ಆ ವ್ಯಕ್ತಿ, ಚೈತ್ರ ಅನ್ನೋ ವ್ಯಕ್ತಿ, ಇದಿಷ್ಟು ವಾಗ್ವೈಭವ, ಭಗವಂತನ ಮುಖವೈಭವವನ್ನ ತಿಳಿಯುತ್ತಾನೆ. ತಿಳಿದಾದ ಮೇಲೆ ಉಪಾಸನೆ ಮಾಡುತ್ತಾನೆ. ಅವನ ಉಪಾಸನೆಗೆ ಫಲವಾಗಿ ಮೃತನಾದಾಗ ಅಗ್ನಿಲೋಕ, ಧರಾಲೋಕಗಳಿಗೆ ಹೋಗ್ತಾನೆ. ಅವರು ಎಷ್ಟೆಷ್ಟು ವ್ಯಾಪಿಸಿ ಇದ್ದಾರೋ ಅಷ್ಟಷ್ಟು ವ್ಯಾಪಿಸಿಕೊಂಡಿರ್ತಾನೆ. ಅವರು ಮುಕ್ತರಾದಾಗ ಅವರ ಜೊತೆಗೆ ಮುಕ್ತನಾಗಿ ಮೋಕ್ಷದಲ್ಲಿ ಭಗವಂತನ ಜೊತೆಗೆ ಇರ್ತಾನೆ. ಇದು ಒಂದು ಹೌದಾ? ನಾವು ಇವತ್ತಿನಿಂದ ಶುರು ಮಾಡ್ತೀವಿ, ನೀವು ಮಾಡ್ಬೇಡ್ರಿ. ಮತ್ತೆ ಯಾರು ಮಾಡ್ಬೇಕಿದ್ದಾನೆ? ಯೋಗ್ಯ ಅಸ್ಯ ಉಪಾಸಾಯ ಪೃಥಿವ್ಯಗ್ನಿಪದಸ್ಯ ಯೋಗ್ಯಾಸ್ತೆ ವೈ ಮುಖ್ಯತಯ ತದನ್ನೇ ತತ್ರ ತೌ ಸ್ಥಿತೌ. ಬಹಳ ಚಂದ. ಅಸ್ಯಾಹ ಉಪಾಸಾಯಾಹ ಯೇ ಯೋಗ್ಯಾಹ, ಈ ಉಪಾಸನೆಗೆ ಯೋಗ್ಯರು ಯಾರು ಅಂದ್ರೆ ಪೃಥಿವಿ ಅಗ್ನಿಪದಸ್ಯ ಏ ಯೋಗ್ಯಾಹ. ಮುಂದೆ ಪೃಥಿವಿ ಪದವಿಗೆ ಬರೋರು, ಮುಂದೆ ಅಗ್ನಿ ಪದವಿಗೆ ಬರೋರೇನಿದ್ದಾರೆ ಅವರೇ ಯೋಗ್ಯರೇ ಹೊರತಾಗಿ ನೀವಲ್ಲವೇ ಅಲ್ಲ. ಈ ಉಪಾಸನ ಮಾಡ್ಲಿಕ್ಕೆ ನೀವು ಯೋಗ್ಯರಲ್ಲ, ಮಾಡಬೇಡ್ರಿ. ಮತ್ತೆ ಯಾರು ಮಾಡ್ಬೇಕು ಇದನ್ನ? ಯಾರು ನಾಳೆ ಅಗ್ನಿ ಆಗೋರಿದ್ದಾರೆ, ಭಾವಿ ಅಗ್ನಿ ಭಾವಿ ಪೃಥಿವಿ ಆಗೋರಿದ್ದಾರೆ ಅವರು. ಸಹಜ ನೋಡ್ರಿ. ಈಗ ನೋಡ್ರಿ ಏನ್ ಕಲ್ಪನಾ ಬಂತು ನಮಗ ಅಂದ್ರೆ, ಶ್ರೀಮದಾಚಾರ್ಯದಕ್ಕ ಭಾವಿ ಬ್ರಹ್ಮರು ವಾಯುದೇವರು, ಹಂಗ ಭಾವಿ ವಾಯುದೇವರೊಬ್ರು, ಹಂಗ ಭಾವಿ ಲಾತವ್ಯರೊಬ್ರು, ಭಾವಿ ಇವರೊಬ್ರು, ಭಾವಿ ಇಂದ್ರ, ಭಾವಿ ಗರುಡ, ಭಾವಿ ಶೇಷ, ಇವತ್ತಿನ ರುದ್ರದೇವರು ಭಾವಿ. ಹಂಗ ಮುಂದ ಭಾವಿ ಅಗ್ನಿ, ಭಾವಿ ಧರ, ಭಾವಿ ವರುಣ, ಭಾವಿ ವಿಶ್ವಕರ್ಮ, ಎಲ್ಲ ಹಂಗ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು, ಅನಂತಹ ಜೀವರಾಶಯ, ಪ್ರತ್ಯೇಕ ಗುಂಪಿನಲ್ಲಿ ಅನಂತ ಜೀವರಾಶಿಗಳು. ಅಗ್ನಿ ಆಗ್ಲಿಕ್ಕೆ ಒಂದು ಅನಂತ ಮಂದಿ ಇದ್ದಾರೆ. ನೀವ್ ಏನ್ ತಲೆ ಹೊಡೆದ್ರು ಅಲ್ಲಿ ಹೋಗುದಿಲ್ಲ, ನೀವು ನುಗ್ಲಿಕ್ಕೆ ಬರುದಿಲ್ಲ ಅಲ್ಲಿ ಒಳಗೆ. ನಿಮ್ ಬರುದೇ ಇಲ್ಲ ಅಂದೆ. ಆ ದೇವತೆಗಳ ಸಾಲಿನಾಗ ರಾಹು ಕೂತ್ಕೊಂಡು ಅಮೃತ ಕೊಡ್ದಂಗೆ ಆಗ್ತದೆ. ಆಮೇಲೆ ದೇವತೆಗಳ ಸಾಲಿನಲ್ಲಿ ರಾಹು ಕೂತ್ಕೊಂಡು ಅಮೃತ ಕೊಡೋದು ಹೆಂಗಾಗ್ತದೋ ಹಂಗಾಗ್ತದೆ. ನಮ್ದು ಉಪಾಸನಾ ಯೋಗ್ಯತಾ ಅಲ್ಲದು. ಸರಿನಾ? ಯೋಗ್ಯ ಅಸ್ಯ ಉಪಾಸಾಯಾಹ ಪೃಥಿವ್ಯಗ್ನಿ ಪದಸ್ಯೇ ತೇ ವೈ ಮುಖ್ಯತಯ, ಅವರೇ ಮುಖ್ಯರು. ಅಲ್ರಿ ಮತ್ತೀಗ ನಾವು ತಿಳ್ಕೊಂಡಿವಿ ಇದು ನಮಗೂ ಹಂಗಾರ, ಮತ್ ನಾಳೆ ರಾಹುಲ್ ಕಥೆ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ನಾವು ಅಂದ್ರೆ, ಅಲ್ಲ ಅಂತ ಕೇಳಿ, ತದನ್ನೇ ತತ್ರ ತೌ ಸ್ಥಿತೌ ತತ್ರ ಚರ್ತುಂ ಸಮರ್ಥಾಃ. ಅಲ್ಲ, ಅವರಿಂದ ಭಿನ್ನರಾದವರು ಪೃಥ್ವಿ ಪದವಿಗೆ ಬರುವುದಿಲ್ಲ, ಅಗ್ನಿ ಪದವಿಗೆ ಬರುವುದಿಲ್ಲ, ಅವರಿಂದ ಭಿನ್ನರಾದವರು ತತ್ರ ತೌ ಸ್ಥಿತೌ, ಅವರಿಬ್ಬರ ಲೋಕದಲ್ಲಿ ಅವರಿಬ್ರು, ತತ್ರ ಚರ್ತುಂ ಸಮರ್ಥ, ಅವರಂತೆ ಭೋಗವನ್ನ ಮಾಡ್ಲಿಕ್ಕೆ ಸಮರ್ಥರು. ವಿಶಾಲವಾದ ಲೋಕ,
ಮನಸ್ಸಿಗೆ ಬಂದಲ್ಲಿ ಹೋಗೋದು, ವಿಶೇಷವಾದ ಭೋಗವನ್ನ ಮಾಡುವುದು. ಯಾರಿಗಿದು ಪೃಥ್ವಿ ಅಗ್ನಿ ಯೋಗ್ಯರಲ್ಲ, ಆ ಪದವಿಗೆ ಬರುವ ಯೋಗ್ಯರಲ್ಲದವರಿದ್ದಾರಲ್ಲ, ಅವ್ರ ಸಾಧನೆ, ಅವರು ಇದನ್ನು ತಿಳ್ಕೊಂಡು ಆ ಲೋಕಕ್ಕೆ ಹೋಗಿ ಯಥೇಚ್ಛವಾಗಿ ಮಾಡ್ತಾರೆ. ಸ್ಯುರ್ಮುಕ್ತಿಂ ಪ್ರಾಪ್ಯ ಯಥೇಚ್ಛಯ ಕಾದಾಚಿತ್ಕೋಪಾಸನೇತು ತಾವತ್ತೇಷಾಂ ಚ ಯೋಗ್ಯತಾ. ಇಷ್ಟೇ, ಕೆಲವೊಮ್ಮೆ ಉಪಾಸನೆ ಮಾಡುವ ಯೋಗ್ಯತಾ ಇರ್ತದೆ. ಕಾದಾಚಿತ್ಕ ಉಪಾಸನ, ಕೆಲವೊಂದ್ ಸರ್ತಿ ಏನೋ ಹಿಂಗ್ ಉಪಾಸನ ಮಾಡಿರ್ತಾರೆ, ಅದರ ಫಲವಾಗಿ ಆ ಲೋಕಗಳಿಗೆ ಹೋಗಿ ಸುಖಪಟ್ಟು ಮುಂದೆ ಹೋಗ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಶ್ರೀಮದಾಚಾರ್ಯ ಏನ್ ವ್ಯವಸ್ಥೆ ಮಾಡಿದ್ರು ಅಂದ್ರೆ, ಎರಡು ಜನ ಇದ್ದಾರೆ. ಒಂದು ಕದಾಚಿತ್ ಉಪಾಸನೆ ಮಾಡುವಂತಹ ಜೀವರಾಶಿಗಳು, ಸರ್ವದಾ ಉಪಾಸನೆ ಮಾಡುವ ಜೀವರಾಶಿಗಳು. ಸರ್ವದೋಪಾಸನೆ ಮಾಡುವರು ಭಾವಿ ಅಗ್ನಿ ಭಾವಿಧರಾದೇವಿ, ಮುಂದಿನ ಆ ಪದವಿಗೆ ಬರುವಂಥವ್ರು. ಕಾದಾಚಿತ್ಕ ಉಪಾಸನೆ ಮಾಡುವಂಥವ್ರು ನಮ್ಮಂಥವ್ರು, ಯಾರೋ ಯೋಗ್ಯರಾದವರು. ಈ ಕಾದಾಚಿತ್ಕ ಉಪಾಸನೆ ಮಾಡುವರು ಆ ಲೋಕದಲ್ಲಿ ಹೋಗಿ ಇದ್ದು ಮುಕ್ತಿಯನ್ನು ಹೊಂದುತ್ತಾರೆ. ಸರ್ವದಾ ಉಪಾಸನೆ ಮಾಡುವವರು ಮುಂದೆ ಅದೇ ಪದವಿಯನ್ನ ಹೊಂದುತ್ತಾರೆ, ಅದೇ ಪದವಿಯನ್ನ ಹೊಂದುತ್ತಾರೆ. ಇಷ್ಟು ವ್ಯತ್ಯಾಸ. ಸರಿ, ಅಲ್ರಿ ಈಗ ತಿಳ್ಕೊಳ್ಳೋದಕ್ಕೂ ಉಪಾಸನೆಗೂ ಏನು ವ್ಯತ್ಯಾಸದ ಸ್ವಲ್ಪ ಹೇಳಿ ನಮಗೆ. ಯಾಕಂದ್ರೆ ಎಲ್ಲಾ ಶಬ್ದ ಒಮ್ಮೆ ಜೊತೆ ಆಡ್ತಿರ್ತೀರಿ ನೀವು. ಉಪಾಸನ ಮಾಡ್ಬೇಕಂತೀರಿ, ಒಮ್ಮೆ ತಿಳ್ಕೊಬೇಕಂತೀರಿ. ಏನ್ ತಿಳ್ಕೊಬೇಕು ಅಂದ್ರೆ, ವೇದನಂ ಹ್ಯಾಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯತಾ ಏಕದೇಶ ವಿಧೋ ಯಸ್ಮಾತ್ ಪರೋಕ್ಷ ಜ್ಞಾನಿನೋಖಿಲಾ ಅಪರೋಕ್ಷಂ ಭವೇದ್ಯಸ್ಮಾನ್ ನೈವೋಪಾಸಾಮೃತೆ ಕ್ವಚಿತ್ ತಸ್ಮಾದುಪಾಸನಾ ಪೂರ್ವಂತು ಯೋಪರೋಕ್ಷಂ ಪ್ರಪಶ್ಯತಿ ಸ ಏವ ವೇದ ನಾನ್ಯಸ್ತು ಯೋಗ್ಯಸ್ಯೈವಾಪರೋಕ್ಷದೃಕ್ ತಸ್ಮಾದ್ ಯೋಗ್ಯಸ್ಯೋಕ್ತ ಫಲಂ ಅನ್ಯೇಷಾಂ ಕಿಂಚಿದೇವ ಹಿ. ಇಷ್ಟರೊಳಗ ಶ್ರೀಮದಾಚಾರ್ಯ ವಿಷಯವನ್ನು ತಿಳಿಸ್ಯಾರ. ಶಬ್ದಾರ್ಥ ಆಮೇಲೆ ವಿಷಯವನ್ನ ಮೊದಲು ಹೇಳ್ತೀನಿ. ಏನು ತಿಳಿಯುವುದು ಅಂದ್ರೆ ಪೂರ್ಣವಾಗಿ ತಿಳಿಯುವುದು ಅಂತ ಅರ್ಥ. ತಿಳಿಯುವುದು ಅಂದ್ರೆ ಕೇವಲ ತಿಳಿಯುವುದು ಅಂತ ಅರ್ಥ ಅಲ್ಲ. ಈಗ ನಾವು ನೀವೇನ್ ಮಾಡ್ಲಿಕ್ಕೆತ್ತೀವಿ ಅಂದ್ರೆ, ಪಾಠದಲ್ಲಿ ತಿಳಿತಾ ಇದ್ದೇವೆ, ಇದು ಅರ್ಧ ತಿಳಿಯುವಿಕೆ. ಪೂರ್ಣ ತಿಳಿಯುವಿಕೆ ಅಂದ್ರೆ ಏನು ಅಂದ್ರೆ, ಆ ವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಂಡಾಗಲೇನೆ ಪೂರ್ಣ ತಿಳಿಯುವಿಕೆ. ಬದರಿಗೆ ಹೋಗಿ ಬರ್ರಿ, ಬದ್ರಿ ಹೆಂಗದ, ರಾಮೇಶ್ವರ ಹೆಂಗದ, ಶೂರ್ಪಾಲಿ ಹೆಂಗದ, ಮತ್ತೆ ನಮ್ಮ ಇವರು ತಿರುಪತಿ ಹೆಂಗದ, ಉಡುಪಿ ಹೆಂಗದ, ಇಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದಾಗ ಅಪೂರ್ಣ ಜ್ಞಾನ ಅಲ್ಲ, ಅದು ಪೂರ್ಣ ಅಲ್ಲ. ನೀವಲ್ಲಿ ಹೋಗಿ ಆ ಕಿಟಕಿಯಲ್ಲಿ ಕೃಷ್ಣನನ್ನ ಕಂಡಾಗ, ಆ ಸಾಲಿನಲ್ಲಿ ನುಗ್ಗುಲ್ನಲ್ಲಿ ತಿರುಪತಿಯ ಶ್ರೀನಿವಾಸನ ಕಂಡಾಗ ಅದು ಪೂರ್ಣವಾದ ಜ್ಞಾನ. ಯಾಕ? ಸಾಕ್ಷಾತ್ಕಾರ ಆಯ್ತಲ್ಲಿ ನಿಮಗದು, ಆ ವಸ್ತುವಿನ ಸಾಕ್ಷಾತ್ಕಾರ ಆಯ್ತು. ಶ್ರೀಮದಾಚಾರ್ಯ ಅಂತಾರ, ಒಂದು ವಸ್ತುವನ್ನ ತಿಳಿದುಕೊಳ್ಳುವುದು ಅಂದ್ರೆ ಅದರ ಸಾಕ್ಷಾತ್ಕಾರವೇ ಹೊರತಾಗಿ ಬೇರೆದಲ್ಲ. ಅದನ್ನು ನೀವು ಸಾಕ್ಷಾತ್ಕರಿಸಿಕೊಂಡಾಗಲೇ ಪೂರ್ಣವಾಗಿ ತಿಳಿದಂತೆ. ಇಲ್ಲದೆ ಇದ್ರೆ ಶಾಬ್ದ ಜ್ಞಾನ ಹೊರತಾಗಿ ವಸ್ತುವಿನ ಜ್ಞಾನ ಆಗಿಲ್ಲ. ಸೊ ಇಲ್ಲಿ ಉಪಾಸನ ಅಂತನ್ನೋದು ಯಾವ ಅರ್ಥದಲ್ಲಿ ಅಂದ್ರೆ, ಆ ವಸ್ತುವನ್ನ ಪೂರ್ಣ ತಿಳಿದುಕೊಳ್ಳುವುದು ಅಂದ್ರೆ ಸಾಕ್ಷಾತ್ಕರಿಸಿಕೊಳ್ಳುವುದು. ಅರ್ಧ ತಿಳ್ಕೊಳ್ಳುವುದು ಅಂದ್ರೆ ನಮ್ಮಂಗ ಪಾಠದ ಕೇಳಿ ಕೈ ಬಿಡುವುದು ಅಂತ ಅರ್ಥ. ತಿಳಿತೇನ? ಸ್ವಚ್ಛದಲ್ಲಿ ಕೆಲಸ ನೋಡ್ರಿ. ವೇದನಂ, ಈಗ ಪಂಕ್ತಿ ನೋಡ್ರಿ. ವೇದನಂ ಹ್ಯಾಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯಥಾ. ತಿಳಿಯುವಿಕೆ ಅನ್ನೋದು ಸಾಕ್ಷಾತ್ಕಾರ ಮಾಡಿಕೊಳ್ಳುವಿಕೆಯೇ ಮುಖ್ಯ ತಿಳ್ಕೊಳ್ಳುವುದು ಅಂದ್ರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಸೇಬು ಹಣ್ಣು ಎಷ್ಟು ಚಂದದ, ಹಿಂಗದ, ಕೆಂಪದ, ಹಂಗದ, ಅದೇನು ಉಪಯೋಗ, ಹಂಗದ ಹಿಂಗದ ಅಂತ ಬಾಯಾಗ ಹಾಕೊಂಡು ಕಡದ ತಿಂದಾಗಲೇ ದಿಸ್ ಈಸ್ ಆಪಲ್ ಅಂತ ನಮಗ ಅನಿಸ್ಬೇಕದು. ಇಲ್ಲೇ ಇದ್ರೆ ಏನ್ ತಗೊಂಡಿ ನೋಡಕ್ ನಮ್ಗದು ಏನು ಮಾವಿನ ಹಣ್ಣದ ಹಂಗದ ಹಿಂಗದ, ಏನೂ ಉಪಯೋಗ ಇಲ್ಲ. ಅದನ್ನು ಸುಲಿದು ಬಾಯಾಗಿ ಇಟ್ಟುಕೊಂಡಾಗನ ಇದು ಮಾವಿನ ಹಣ್ಣು, ಸಾಕ್ಷಾತ್ಕಾರ. ಏಕದೇಶವಿದೋ ಯಸ್ಮಾತ್ ಪರೋಕ್ಷ ಜ್ಞಾನೋಖಿಲ. ಒಂದೊಂದು ಭಾಗ ತಿಳ್ಕೊಂಡಿರ್ತಾರೆ, ಅವರಿಗೆ ಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ನಮ್ಮಂಥವರಿಗೆ ಅಪರೋಕ್ಷಂ ಭವೇದ್ಯಸ್ಮಾನ್ ನೈವೋಪಾಸಾಮೃತೆ ಕ್ವಚಿತ್. ಧ್ಯಾನವಿಲ್ಲದೆ ಸಾಕ್ಷಾತ್ಕಾರ ಆಗೋದಿಲ್ಲ. ನಿಮಗೆ ಸಾಕ್ಷಾತ್ಕಾರ ಆಗಬೇಕು, ಧ್ಯಾನನೇ ಮಾಡಬೇಕು. ಬರೇ ಏಕದೇಶ ತಿಳ್ಕೋಬೇಕು, ಪಾಠ ಕೇಳಿ ಸಾಕು, ನಡೀತದೆ. ಅರ್ಥ ಆಯ್ತಾ? ಅಪರೋಕ್ಷಂ ಭವೇದ್ಯಸ್ಮಾನ್ ನೈವೋಪಾಸಾಮೃತೆ ಕ್ವಚಿತ್ ತಸ್ಮಾದ್ ಉಪಾಸಾ ಪೂರ್ವಂತು ಯೋಪರೋಕ್ಷಂ ಪ್ರಪಶ್ಯತಿ ಸಯೇವ ವೇದ. ಯಾರು ಧ್ಯಾನಪೂರ್ವಕವಾಗಿ ಆ ವಸ್ತುವಿನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುತ್ತಾರೋ ಅವನೇ ತಿಳಿದಂತೆ, ನಾಣ್ಯಸ್ತೂ ಬೇರೆಯವನಲ್ಲ. ಮತ್ತೆ ಹಂಗಾರೆ ಯಾರಿಗೆ ಸಾಕ್ಷಾತ್ಕಾರ ಆಗ್ತದೆ? ಯೋಗ್ಯ ಸೇವ ಅಪರೋಕ್ಷದ್ರಕ. ಆ ಪದವಿಗೆ ಬರುವಂತವನಿಗೆ ಇದು ಪೂರ್ಣ ಯೋಗ್ಯವಾಗಿದೆ, ಅದರಿಂದ ಅಪರೋಕ್ಷವಾಗ್ತದೆ. ತಸ್ಮಾದ್ ಯೋಗ್ಯಸ್ಯ ಉಕ್ತ ಫಲಂ. ಆದ್ರಿಂದ ಅವನಿಗೆ ಮಾತ್ರ ಉಕ್ತ ಫಲ, ಅನ್ಯೇಷಾಂ ಕಿಂಚಿದೇವಹಿ, ಉಳಿದವರಿಗೆ ಮಾತ್ರ ಸ್ವಲ್ಪ ಸ್ವಲ್ಪ ಫಲವಾಗುತ್ತದೆ. ಇಷ್ಟು ಶ್ರೀಮದಾಚಾರ್ಯ ಭಾಷ್ಯ. ಅಥಾತೋ ವಿಭೂತಯೋ ಅಸ್ಯ ಪುರುಷಸ್ಯ ಅಂತ 144ನೇ ಪುಟದಲ್ಲಿನ ಉಪನಿಷತ್ತಿನಿಂದ ಕಿಂಚಿದೇವಹಿ ಎನ್ನುವರೆಗೆ 145ನೇ ಪುಟದ ಭಾಷ್ಯದವರೆಗೆ ಏನಾಯಿತು ಅಂತ ಕೇಳಿದ್ರೆ,
ವೇದವ್ಯಾಸ ದೇವರು ಸೂತ್ರವನ್ನ ಹೇಳ್ತಾರೆ. ಓಂ ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇಹೇ ಓಂ ಅನ್ನುವಂತಹ ಸೂತ್ರವನ್ನ ಹೇಳ್ತಾರೆ. ಆ ಸೂತ್ರದಲ್ಲಿ ನಿರ್ಧಾರ ಮಾಡಿಕೊಡ್ತಾರೆ, ದೇವತೆಗಳು ಈಗೇನು ಪ್ರಾಪ್ತ ಪದವಿಯಲ್ಲಿರುವಂತಹ ದೇವತೆಗಳಿದ್ದಾರೋ ಅವರು ಕೇವಲ ಸಚ್ಚಿದಾನಂದಾತ್ಮ ಸಾರ್ವಭೌಮ ಸರ್ವೋತ್ತಮ ಎಂದು ಉಪಾಸನೆ ಮಾಡಿದರೆ ಸಾಲುವುದಿಲ್ಲ. ತಾವು ಯಾವ ಯಾವ ಭಗವಂತನಿಂದ ಅಂಗದಿಂದ ಹುಟ್ಟಿ ಬಂದಿದ್ದಾರೋ ಆಯಾ ಅಂಗಗಳಿಂದ ನಾವು ಹುಟ್ಟಿದ್ದೇವೆ, ಆಶ್ರಯ ಪಡೆದಿದ್ದೇವೆ, ಅಲ್ಲೇ ಲಯ ಹೊಂದುತ್ತೇವೆ ಎನ್ನುವಂತಹ ಧ್ಯಾನವನ್ನ ಮಾಡಬೇಕು. ಪ್ರತಿನಿತ್ಯದಲ್ಲೂ ನಿರಂತರವಾಗಿ ಮಾಡಬೇಕು. ಜೊತೆಗೆ ಐತರೇಯ ಉಪನಿಷತ್ತಿನ ಮಾತೇನು ಅಂದ್ರೆ ಆಯಾ ಅಂಗಗಳ ಸೇವೆಯನ್ನ ಮಾಡ್ತಾರೆ. ಉದಾಹರಣೆಗೆ ತಗೊಳ್ಳೋದಾದ್ರೆ ಪ್ರಥಮ ಅಂಗವೆನಿಸಿರುವಂತಹ ಮುಖ, ಆ ಮುಖದಿಂದ ಹುಟ್ಟಿರುವಂತವರು ಅಗ್ನಿ ಮತ್ತು ಪೃಥಿವಿ. ಆ ಅಗ್ನಿ ಪೃಥಿವಿಗಳೇನಿದ್ದಾರೋ ಇಬ್ರೂ ಭಗವಂತನ ಮುಖದಿಂದ ಹುಟ್ಟಿದ್ದರಿಂದ ಮುಖವು ನಮ್ಮ ತಂದೆ ತಾಯಿಗಳ ಸೇವೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅಂದುಕೊಂಡು ಭೂಮಿ ತಾನು ಧಾನ್ಯವನ್ನ ನಿರಂತರವಾಗಿ ಬಳಸ್ತಾ ಇರ್ತದೆ. ಜಗತ್ತಿನ ಉದ್ದಗಲಕ್ಕೂ ಭೂಮಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಆ ಹುಟ್ಟಿಸಿರುವಂತಹ ಪದಾರ್ಥವನ್ನ ಅಗ್ನಿ ನಿರಂತರವಾಗಿ ಬೇಯಿಸ್ತದೆ. ಬೇಯಿಸಿದ್ದಷ್ಟೇ ಸಾಲೋದಿಲ್ಲ, ಬೇಯಿಸಿ ಮುಗಿಸಿದ ಮೇಲೆ ಮತ್ತಿಷ್ಟು ತೆಗೆದುಕೊಂಡು ಬರ್ರಿ ನಾನು ಬೇಯಿಸ್ತೇನೆ ಅಂತದೆ. ಯಾಕೆ ಅಂತ ಕೇಳಿದ್ರೆ ಅವರಿಬ್ಬರೂ ಕೂಡ ತಮ್ಮ ತಂದೆಯ ಮುಖಕ್ಕೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ? ಅನ್ನ ಆಹಾರಗಳು ಮುಖದ ಸೇವಾ. ಭಗವಂತನ ಮುಖ ಎಲ್ಲಿದೆ? ಎಲ್ಲೋ ಭಗವಂತನ ಮುಖ ಇದೆ, ಇಲ್ಲಿ ಬೇಯಿಸಿದರೆ ಏನು ಅಂದ್ರೆ ಅಲ್ಲ. ಆಚಾರ್ಯರು ಹೇಳ್ತಾರೆ ಎಲ್ಲರ ಮುಖದಲ್ಲೂ ಭಗವಂತನ ಮುಖವೇ ಇರೋದು. ಭೂಮಿ ಬೆಳೆಸಿರುವಂತಹ ಅಗ್ನಿ ಬೇಯಿಸಿರುವಂತಹ ಅನ್ನವನ್ನು ಜಗತ್ತಿನಲ್ಲಿ ಯಾರೇ ತಿಂದರೂ ಕೂಡ ಅದು ಭಗವಂತನೇ ಸ್ವೀಕಾರ ಮಾಡುವುದು. ಹಾಗಾದ್ರೆ ಜ್ಞಾನಿಗಳ ಸ್ವೀಕಾರಕ್ಕೂ ಅಜ್ಞಾನಿಗಳ ಸ್ವೀಕಾರಕ್ಕೂ ವ್ಯತ್ಯಾಸವೇನಿದೆ ಅಂತ ಕೇಳಿದ್ರೆ ಜ್ಞಾನಿಗಳು ಸ್ವೀಕಾರ ಮಾಡಿದ ಅನ್ನವನ್ನ ಭಗವಂತ ಪ್ರೀತಿಯಿಂದ ತಿಂತಾನೆ, ಅಜ್ಞಾನಿಗಳು ಸ್ವೀಕಾರ ಮಾಡಿದ ಅನ್ನವನ್ನ ಸಾಮಾನ್ಯ ಕಾರಣ ಸ್ವೀಕಾರ ಮಾಡ್ತಾನೆ ಅಂತ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ತಿಳಿಸಿಕೊಡುತ್ತಾರೆ. ಹಾಗಾದರೆ ಇದೆಲ್ಲವೂ ಉಪಾಸನೆಯನ್ನು ಮಾಡಲಿಕ್ಕೆ ಯೋಗ್ಯರಾದವರು ಯಾರು ಅಂದ್ರೆ, ಒಂದು ಪ್ರಾಪ್ತ ಪದವಿಯಲ್ಲಿದ್ದವರು, ಈಗಾಗಲೇ ಪೃಥ್ವಿ ದೇವಿ ಹಾಗೂ ಅಗ್ನಿದೇವರೇನಿದ್ದಾರೆ ಅವರು ಉಪಾಸನ ಮಾಡಬೇಕು. ಇಲ್ಲ ಪ್ರಾಪ್ತವ್ಯರು, ಇನ್ನು ಮುಂದೆ ಯಾರು ಈ ಪದವಿಗೆ ಬರಬೇಕಾದವರಿದ್ದಾರೋ ಅವರು ಮಾಡಬೇಕೇ ಹೊರತಾಗಿ ಬೇರೆಯವರಲ್ಲ. ಹಾಗಾದ್ರೆ ಎಕ್ಕಷ್ಟಿತ್ತಾದ ನಾವುಗಳೇನ್ ಮಾಡಬೇಕು ಅಂದ್ರೆ ನೀವೆಲ್ಲ ತಿಳಿದುಕೊಳ್ಳುವುದು ಏಕದೇಶವೇ ಹೊರತಾಗಿ ಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ. ಯಾಕೆ ಅಂದ್ರೆ ತಿಳಿದುಕೊಳ್ಳುವುದು ಅಂದ್ರೆ ಆ ವಸ್ತುವಿನ ಸಾಕ್ಷಾತ್ಕಾರ ಆಗುವವರೆಗೂ ತಿಳಿದುಕೊಳ್ಳುವುದು ಅಂತ ಕರೆಯೋದಿಲ್ಲ. ಹಾಗಾದ್ರೆ ಮುಂದೆ ಆ ಪದವಿಗೆ ಬರುವಂತಹ ಜೀವರಾಶಿಗಳು ಇದನ್ನ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಹಾಗಲ್ಲದವರು ಕದಾಚಿತ್ ಅದರ ಉಪಾಸನೆಯನ್ನ ಮಾಡಿ ಆ ದೇವತೆಗಳ ಲೋಕವನ್ನ ಹೊಂದಿ ಮುಂದೆ ಮೋಕ್ಷವನ್ನ ಹೊಂದುತ್ತಾರೆ ಅಂತ ಶ್ರೀಮದಾಚಾರ್ಯರು ಈ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈಗ ನೋಡ್ರಿ ಮುಖದ ಭಾಗವನ್ನು ತಿಳ್ಕೊಂಡ್ವಿ. ಇನ್ ನೆಕ್ಸ್ಟ್ ಏನದ ಅಂತ ಕೇಳಿದ್ರೆ ಇಲ್ಲ ನೆಕ್ಸ್ಟ್ ಏನದ ಅಂದ್ರೆ ಇದು ಘ್ರಾಣೇಂದ್ರಿಯದ ಅಲ್ಲ, ಈ ಘ್ರಾಣೇಂದ್ರಿಯ ಇದರ ಚಿಂತನೆಯನ್ನಂತರೂ ಶ್ರೀಮದಾಚಾರ್ಯ ಇನ್ನೂ ಅದ್ಭುತವಾಗಿ ಮಾಡ್ತಾರೆ. ಏನು ಮೂಗಿಗೆ ಏನ್ ಬರ್ತದ ಅಂದ್ರೆ ಗಂಧ. ನಾವನ್ಕೊಂಡಿದ್ದೀವಿ ಯಾವುದೇ ಸುಗಂಧವನ್ನ ತೆಗೆದುಕೊಂಡ್ರದು ನಮಗ ಅಂತ ಅಲ್ಲಂತ. ಈ ಭಗವಂತನ ಘ್ರಾಣೇಂದ್ರಿಯದಿಂದ ಹುಟ್ಟಿದಂತಹ ವಾಯುದೇವರು ಜಗತ್ತಿನಲ್ಲಿದ್ದ ಎಲ್ಲಾ ಗಂಧವನ್ನ ತಂದು ತಮ್ಮ ಭಗವಂತನ ಮೂಗಿಗೆ ಸುರಿಸ್ತಾ ಇದ್ದಾರಂತ. ನಮ್ಮ ಅಪ್ಪನ ಸೇವಾರೋದು ದಯಮಾಡಿ ಬಿಡ್ರೋ, ವಾಸ್ತಿ ತಗೊಳ್ರೋ, ದಯಮಾಡಿ ತೋರ್ಲಿಗತ್ತಾರಂತ. ಏನ್ ಹೇಳ್ಬೇಕೆಲ್ಲಾದ್ರೂ ಇದಕ್ಕೆ ವಿವರಣೆಗೆ? ಏನ್ ವಿವರಣೆ ಮಾಡ್ಬೇಕು ಇದಕ್ಕೆಲ್ಲಾದ್ರೂ? ಜಗತ್ತಿನಲ್ಲಿದ್ದ ಎಲ್ಲಾ ವಾಯುರಸ್ಮೈ ಪುಣ್ಯಂ ಗಂಧಮಾವತ್ತೇವ, ಘಮ 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 ಅಂತ ಅನಿಸೋದನ್ನ ಎಲ್ಲಾ ತಂದು ಮೂಗಿನಾಗ ಯಾಕ ಅಂದ್ರೆ ಅದು ಅವ್ರು ಹುಟ್ಟಿದ ಜಾಗ. ಅದು ಪ್ರಾಣಾದ್ ವಾಯುರಜಾಯತ, ಅಲ್ಲಿಂದ ಹುಟ್ಟಿ ಬಂದಾರ. ಜೊತೆಗೆ ಅಂತರಿಕ್ಷ ಒಂದ್ ಸ್ವಾರಸ್ಯ. ಅಂತರಿಕ್ಷ ಅಂತ ಅಂದ್ಕೊಂಡು ಯಾರು ಬರ್ತಾರ ಅಂದ್ರೆ ಗಣಪತಿ ಬಂದು ಅವ ನಮ್ಮ ಅಪ್ಪನ ಸೇವಾ ನಾ ಹೆಂಗ್ ಮಾಡ್ಬೇಕು ಅಂತ ಅವ ಒಂದ್ ಶುರು ಮಾಡ್ತಾನಂತ. ಆದ್ರೆ ಆ ಗಣಪತಿ ದೇವತಾ ಮುಂದಿನ ಇಂದ್ರಿಯಗಳಲ್ಲಿ ವಾಯುದೇವರು ಅಂದ್ರ ನಾಸಿಕ್ಯವಾಯು ಮುಖ್ಯ ಪ್ರಾಣ, ಅಂತರಿಕ್ಷ ಅಂತನ್ನೋ ಶಬ್ದಕ್ಕ ಗಣಪತಿ. ಇವರೆಲ್ಲರೂ ಏನ್ ಸೇವಾ ಮಾಡ್ತಾರ ಅಂತ ಮುಂದಿಂದು. ಅದರ ಮುಂದೆ ಕಣ್ಣಿನಿಂದ ಸೃಷ್ಟಿಯಾಗಿರುವಂತವರು ಸೂರ್ಯ ಮತ್ತು ಸ್ವರ್ಗಲೋಕಾಭಿಮಾನಿ ದೇವತಾ. ಇದ್ರ ಬಗ್ಗೆ ಬಹಳ ಚಂದ ಚರ್ಚೆ ಮಾಡ್ತೀನಿ. ಅವರೇನ್ ಸೇವಾ ಮಾಡ್ತಾರ, ಆಮೇಲೆ ಕಿವಿಯಿಂದ, ಆಮೇಲೆ ಮನಸ್ಸಿನಿಂದ, ಇಷ್ಟನ್ನು ಹೇಳವರಿದ್ದಾರೆ. ಮಧ್ಯಾಹ್ನದಾಗ ನೋಡಂತ. ಶ್ರೀಕೃಷ್ಣ ಅರ್ಪಣಮಸ್ತು.